ಹೌದು ಅಂದ್ರೆ ಮಂಡ್ಯ ಹೆಸರು ಬರಲಿ, ಮಂಡ್ಯದ ಗಂಡು ಅಂತ ಹಂಗೆ ಸ್ವಲ್ಪ ಹೇಳಿದೆ. ಗುಡುವಿನ ಕೊಪ್ಪ ಅಪ್ಪತ್ ನಮ್ದು ಏನಲ್ಲ. ಆಮೇಲೆ ಬನವಾಸಿ, ತತ್ತೂರು, ತೊಗರ್ಸಿ, ಸೊ ಇತ್ಯಾದಿ ಇತ್ಯಾದಿ ಎಲ್ಲ ಮತ್ತೆ ಬಳ್ಳಾರಿ, ತೋರಣಗಲ್, ಬೆಂಗಳೂರು, ಸೊ ಎಲ್ಲ ಕಡೆಯಿಂದ ಬಂದು ನಿನ್ನೆ ಭಾಗವಹಿಸಿ ಇವತ್ತು ಒಂದು ಪಕ್ಷ ನೋಡ್ರಿ, ಇವತ್ತು ಏನಾದರೂ ಯಶಸ್ವಿ ಆದರೆ ಮತ್ತೆ 10 ಪಾಯಿಂಟ್ಸ್ ಹೇಳಿ ಆಮೇಲೆ ಹೇಳ್ತೀವಿ. ಮತ್ತೆ ಇಲ್ಲೇ ಇಟ್ಕೋಬೇಕಂತಲ್ಲ, 1 ತಿಂಗಳಾಗಿರಲಿ, 1 ವರ್ಷ ಆಗಿರಲಿ, ಮತ್ತೆ ಬೇರೆ ವೆರೈಟೀಸ್ ಚಿಂತನೆಗಳು ಹೇಳಿ ನಾನು ಏನೇನು ಇಟ್ಕೋಬೇಕಂತ. ಮತ್ತೆ ಅವಕಾಶ ಸಿಕ್ಕರೆ ಮತ್ತೆಲ್ಲರೂ ಸೇರೋಣ, ಇನ್ನೂ ಜಾಸ್ತಿ ಜನ ನಿಮ್ಮ ಜೊತೆ ಮತ್ತೆ ಕರ್ಕೊಂಬರ್ರಿ, ಮತ್ತೆ ಪೂಜ್ಯರನ್ನು ಕರ್ಕೊಂಬರೋಣ, ಮತ್ತೆ ಅನುಭವಿಗಳನ್ನು ಕರ್ಕೊಂಬರೋಣ. ಅನುಭವಿಯಿಂದ ಬೇರೆ ಬೇರೆ ನಮ್ಮ ಭಾರತೀಯವರು ಅನುಭವಿ ಅವರು ಕರ್ಸೋಣ ಬೇಕಾದ್ರೆ. ಇಲ್ಲಿ ನಮ್ಮದೇ ನಡಿಬೇಕು, ನಮ್ಮದೇ ಆಗ್ಬೇಕಂತ ಇಲ್ಲ, ಮತ್ತೆ ಇಲ್ಲೇ ಆಗ್ಬೇಕಂತೂ ಇಲ್ಲ. ಅದು ದೊಡ್ಡ ಗುಣ. ಯಾಕಂದ್ರೆ ಇಂತಹ ಜಾಗ, ಇಂತಹ ಶರಣರು, ಇಂತಹ ಒಂದು ಸದ್ಭಕ್ತರು ಸಿಗೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಿನ್ನೆ ಸಂಜೆ ಬೆಳಗಿಂದ ಸಂಜೆ 6 ಗಂಟೆವರೆಗೂ ಗೋಷ್ಠಿ ಆದ್ರೆ ಸಾಕು ಮುಗಿಸೋಣ ಅಂದ್ರೆ ಇಲ್ಲ ಇನ್ನೂ ಮುಂದುವರಿಸಿದೆ ಅಂದ್ರೆ ಅಷ್ಟು ಪೇಷನ್ಸ್, ಕೇಳುವ ಹಂಬಲ ಸಾಮಾನ್ಯ ಎಲ್ಲ ಕಡೆಗೆ ಸಿಗ್ತಾರೋ ಇಲ್ಲ ನನಗೆ ಡೌಟ್. ಹಂಗಾಗಿ ಬೇರೆ ಕಡೆಗೆ ಆಪ್ಷನ್ಸ್ ಕೊಡೋಣ. ನಮ್ಗೆ ಎಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ನಮ್ಮ ಮೂಲ ತವ್ರ ಮನೆ ಯಾವುದು, ಎದಕ್ಕೆ ತವ್ರ ಮನೆ? ಅನುಭವ ಗೋಷ್ಠಿಗೆ ತವ್ರ ಮನೆ. ಶರಣರ ಚಿಂತನೆಗಳ, ಮುಕ್ತ ಚಿಂತನೆಗಳ, ಶರಣರ ವಚನಗಳ ಒಂದು ಬೆಳಕನ್ನ ಚೆಲ್ಲೋದಿಕ್ಕೆ, ಅದ್ರ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ತವ್ರ ಮನೆ ಯಾವುದು? ಎಲ್ಲರ ಪರಿಶ್ರಮದಿಂದ ಬೆವರನ್ನ ಸುರಿಸಿ ಕಟ್ಟಿದಂತ ಈ ಬಸವ ಮಂಟಪದಲ್ಲಿ ಅದು ಚಿಂತನೆಗೆ ಅವಕಾಶ ಇಂದಿನ ಅಧ್ಯಕ್ಷರು ಹೇಳಿದ್ದಾರೆ. ಇವನವರು ಎಲ್ಲರೂ ಸಹಕಾರ ಕೊಡ್ತಾರೆ ಅಂತ ನಮ್ಮ ಸಂಘಟಕರು ತುಂಬಾ ಚೆನ್ನಾಗಿದ್ದಾರೆ. ಅವ್ರು ಏನ್ ಹೇಳಿದ್ರು ಆಯ್ತಾ, ನಮ್ಮ ಕೇಳಿದೆ ನಾನು, ಎಲ್ಲಿ ಇಟ್ಕೊಳ್ಳೋಣ, ಹೆಂಗ್ ಮಾಡ್ತೀರಿ ಖರ್ಚು ವೆಚ್ಚಕ್ಕಂದ್ರೆ ಯಾರನ್ನೂ ಕೇಳೋದು ಬೇಡ ನೋಡಿ. ಎಷ್ಟು ಒಂದು ಅಭಿಮಾನ ನೋಡ್ರಿ ಹೆಂಗಿದೆ. ಯಾರನ್ನೂ ಕೇಳೋದು ಬೇಡ, ಅವರಾಗಿ ಕೊಟ್ಟು ಮಾತ್ರ ಇಸ್ಕೋಬೇಕು. ನಾವೇ ಎಲ್ಲವನ್ನೂ ಮಾಡಬೇಕು. ವ್ಯವಸ್ಥೆನ ಅವ್ರು ಬಂದು ಬರೀ ಭಾಗವಹಿಸಿದ್ರೆ ಸಾಕು ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆಲ್ಲ ಮಾಡ್ತಾ ಇದ್ರೆ ಒಂದು ಗ್ರಿಪ್ಸ್ ಇದೆ. ಇದು ಆ ಗ್ರಿಪ್ಸ್ ಅದು ಅವ್ರಿಗೆಲ್ಲರಿಗೂ, ಸಂಘಟನೆಗೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ತಮ್ಮ ಗೋಷ್ಠಿ ಯಾವುದು ಇವತ್ತು? ಭವ ಕಳೆಯಲು ದೀಕ್ಷೆ ನೀಡಲು. ತುಂಬಾ ಒಳ್ಳೆ ಸಬ್ಜೆಕ್ಟ್ ಇದು, ದಯಮಾಡಿ ಅರ್ಥ ಮಾಡ್ಕೊಡ್ರಿ. ಸೂಕ್ಷ್ಮ ವಿಚಾರ ಇದು. ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಣ. ನಾವು ಎಲ್ಲಾರ ತಪ್ಪು ಮಾಡಿದ್ರೆ ಅಥವಾ ಇದಾಗಿದ್ರೆ ಅದ್ರ ಕಡೆಗೆ ಹೆಚ್ಚು ಓದ್ಕೊಳ್ಳೋಣ. ನಮ್ಗೆ ಅಂತ ದೀಕ್ಷೆ ಆಗಲಿ, ನಮಗೆ ಅಂತ ಭವ ಕಳೆಯುವಂತ ರೂಲ್ಸ್ ಸಿಗಲಿ. ಅದು ಪ್ರಕ್ರಿಯೆಯನ್ನ ಸೂಕ್ಷ್ಮವಾಗಿ ಶರಣರ ವಚನಗಳಲ್ಲಿ ಏನೇನು ಹೇಳ್ತಾರೆ ಅದ್ರ ಬಗ್ಗೆ ತುಂಬಾ ಗಾಂಭೀರ್ಯವಾದಂತಹ ವಿಷಯ. ಈಗ ಮತ್ತೆ ನೆಕ್ಸ್ಟ್ ವಿಷಯ ಅಷ್ಟೇ ಶಿವಯೋಗದ ಬಗ್ಗೆ ಇದೆ. ಇದಕ್ಕೆ ಅನುಭವಗಳು ಬಂದಿದ್ದಾರೆ ಸುಮಾರು. ಆಮೇಲೆ ಎಲ್ಲರೂ ಮುಕ್ತವಾಗಿ ನಮ್ಗೆ ಏನೇನು ತಿಳಿಯಿತು ಅದನ್ನ ನಿಮಗೆ ಅವಕಾಶ ಫಸ್ಟ್ ಕೊಡ್ತೀನಿ ನಾನು. ಭವ ಕಳೆಯಲು ದೀಕ್ಷೆ ನೀಡಲು ಗುರುವಿನ ಪಾತ್ರ. ಎಂತಹ ಗುರು ಬೇಕು? ಈಗ ದಯಮಾಡಿ ಎಲ್ಲರಿಗೂ ಅವಕಾಶ ಇದೆ. ನಿನ್ನೆ ಅವರೇ ತಾನೇ ಅವರು ದಂಪತಿಗಳೇ ಎಲ್ಲ ಗೋಷ್ಠಿಗಳಿಗೆ ಫಸ್ಟ್ ಇದು ಮಾಡಿದ್ರು. ಬಟ್ ಯಾರಾದರೂ ಒಂದು ಈ ವಿಷಯದ ಬಗ್ಗೆ ಸೊ ಚಿಂತನೆ ಮಾಡಬೇಕು. ಶ್ರೀ ಬಸವಲಿಂಗಾಯಮ್ಮ ಎಲ್ಲರಿಗೂ ಶರಣಾರ್ಥಿ. ಮತ್ತೊಂದು ಸೂಚನೆ ಏನಪ್ಪ ಅಂತ ಹೇಳಿದ್ರೆ, ಬೇರೆ ಏನಿಲ್ಲ, ಸಬ್ಜೆಕ್ಟು ಡಿವಿಯೇಷನ್ ಆಗೋದು ಬೇಡ. ಏನು ಕ್ವಶನ್ ಇದೆ ಅದಕ್ಕೆ ಡಿಸ್ಕಷನ್ ಮಾಡ್ತೀವಿ, ಅದಕ್ಕೆ ಪೂರಕವಾಗಿ ಇರಲಿ. ಅದನ್ನು ಮತ್ತೆ ಬೇರೆ ಆ ಕಡೆ ಈ ಕಡೆ ಆಗೋದು ಬೇಡ ಅನ್ನೋದು ನನ್ನದೊಂದು ಮನವಿ. ಶರಣ. ಓಂ ಶ್ರೀ ಗುರು ಬಸವಲಿಂಗಾಯಮ್ಮ. ನಿನ್ನೆಯಿಂದ ಯೋಗೇಶ್ ಅವರು ಇದನ್ನು ಆದಾಗೆ ಪ್ಲೇ ಮಾಡ್ತಾನೆ ಇದ್ದಾರೆ. ಅದನ್ನೇ ನಾವುಗಳೆಲ್ಲರೂ ಫಾಲೋ ಮಾಡೋಣ ಅಂತ ತಿಳಿಸ್ತಾ, ಇವತ್ತಿನ ಮೊದಲನೇ ಪ್ರಶ್ನೆ, ಅದರಲ್ಲಿ 2 ಭಾಗ ಇದೆ. ಒಂದು, ಭಾವ ಕಳೆಯಲು ದೀಕ್ಷೆ ನೀಡಲು
ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಈಗಾಗಲೇ ಗುರುವಿನ ಮಹತ್ವದ ಬಗ್ಗೆ ಈಗಾಗಲೇ ಎಲ್ಲ ಶರಣರು ಸಹ ತಿಳಿಸಿದ್ದಾರೆ. ಒಬ್ಬೊಬ್ಬರು ಶರಣರ ವಚನಗಳಲ್ಲೂ ಸಹ 50-100 ವಚನಗಳು ಈ ಥರ ಗುರುವಿಗೆ ಸಂಬಂಧಪಟ್ಟಂಗೆ ಇರುತ್ತೆ. ತಾವು ಈಗಾಗಲೇ ಅಕ್ಕಮಹಾದೇವಿಯವರ ಒಂದು ವಚನವನ್ನು ಅದು ತುಂಬ ಪ್ರಚಲಿತವಾಗಿರ್ತಕ್ಕಂಥದ್ದೇನೆ. ಅದನ್ನು ತಾವುಗಳೆಲ್ಲರೂ ಸಹ ಕೇಳಿದ್ದೀರಿ, ಕೇಳ್ತಾ ಇದ್ದೀರಿ. ನರಜನ್ಮವನ್ನು ತೊಡೆದು ಅರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಗೋವಿ ಎಂಬುದ ತೊಡೆದು ಭಕ್ತನೆಂದಿರಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆಯನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿರ್ತಕ್ಕಂಥದ್ದು. ಅದೇ ರೀತಿಯೇ ಷಣ್ಮುಖ ಶಿವಯೋಗಿಗಳು ಸಹ ತಮ್ಮೊಂದು ವಚನದಲ್ಲಿ ತುಂಬ ಸರಳವಾಗಿ ಹೇಳಿದ್ದಾರೆ. ಸಮಯದ ಇದರಿರೋದ್ರಿಂದ ನಾನು ಅದನ್ನೇನು ವಿಸ್ತಾರ ಮಾಡೋದಿಲ್ಲ. ಅದು ಹೇಳ್ತಿದ್ದಂಕಲೇ ನಿಮಗೆ ಅದರ ಅರ್ಥ, ಈ ಒಂದು ಭವ ಕಳೆಯಲು ದೀಕ್ಷೆ ನೀಡಲು ಗುರುವಿನ ಪಾತ್ರ ಎಷ್ಟು, ಅದನ್ನು ಅನುಭವಿಸಿದಂತಹ ಆಗಿನ ಆದಿ ಶರಣರ ಒಂದು ವಚನ. ಹಂಗೂ ಇರ್ತಾರ ಗುರು ಅಂದ್ರೆ ಹಿಂಗೂ ಇರ್ತಾರ ಅನ್ನೋದನ್ನು ನಾನು ಪ್ರಶ್ನೆ ಮಾಡ್ತೀನಿ. ಎಲ್ಲ ಮುಕ್ತ ಅವಕಾಶ ಇದೆ. ಹಿಂಡಿಯನ್ನ ಹಿಟ್ಟು ಎಣ್ಣೆ ಹಿಂಡಂತ ಗುರುಗಳು ಬಹಳಷ್ಟು ಜನಗಳಾಗಿರ್ತವೆ. ಅದಕ್ಕೆ ಸರ್ವಜ್ಞ ಮೂರ್ತಿಗಳವರು ತಿರುಪತಿಯಲ್ಲಿ ಹೇಳ್ತಾರೆ, ನಾನು ಎಲ್ಲದನ್ನು ಸಾರಾಸಂಗ ಒಳ್ಳೆಯದು ಕೆಟ್ಟದ್ದು ಹೇಳೋದು. ಅವ್ರು ಹೇಳ್ತಾರೆ, ಹಳ್ಳಿ ಗುರುಗಳು ಕೂಡಿ ಹಳ್ಳದಲ್ಲಿ ಬಿದ್ದಂತೆ. ಏನು ಹೇಳ್ತಾರೆ? ಹಳ್ಳಿ ಗುರುಗಳು ಕೂಡಿ ಹಳ್ಳದಲ್ಲಿ ಬಿದ್ದಂತೆ. ಒಳ್ಳೆಯ ಗುರುವಿನ ಉಪದೇಶ ದೊರಕದೆ ಹೋದರೆ ದೊರೆದಂಡ ಮುಕ್ತಿ ಸರ್ವಜ್ಞ ಅಂತ. ಸರ್ವಜ್ಞ ಷಟ್ಪದಿಯಲ್ಲಾಗಲಿ, ಬಾಳ್ಮೆಯಲ್ಲಾಗಲಿ, ಕಲ್ಪನೆಯಲ್ಲಾಗಲಿ ಕಲಿತಿದ್ದಾರೆ. 3 ಸಾಲಿನಲ್ಲಿ ಈ 3 ಲೋಕವನ್ನು ಇಳಿತಕ್ಕಂಥ ಒಂದು ಚಾಪದಲ್ಲಿ ಆ ಸರ್ವಜ್ಞ ಕಲಿತು. ಅವರು 14 ಮತ್ತು 17ನೇ ಶತಮಾನದ ಆಸ್ಪಾಸ್ನಲ್ಲಿ ಬಂದಿರತಕ್ಕಂಥ ಅಬ್ದೂರಿನ ಕವಿ ಈ 3 ವಾಕ್ಯದಲ್ಲಿ ಗುರುವಿನ ಮಹತ್ವ ಮತ್ತು ಗುರುವಿನ ಕೆಟ್ಟ ವಿಚಾರಧಾರೆಗಳನ್ನು ಎರಡನ್ನೂ ಮಂಡನೆ ಮಾಡ್ತಾರೆ. ಮೊದಲನೇ ಸಾಲಿಗೆ ಎಷ್ಟು ಅದ್ಭುತ ಹೇಳೋದು, ಬಳ್ಳಿ ಗುರುಡರು. ಏನು ಈ ಶಬ್ದ? ಬಳ್ಳಿ ಗುರುಡರು, ಬಳ್ಳಿ ಇಬ್ಬರು, ಗುರುನು ಕುರುಡ, ಶಿಷ್ಯನೂ ಕುರುಡ. ಅಂತ ಗುರುವಿನ ನಾವು ಬೆನ್ನತ್ಕೊಂಡು ಹೋದ್ರೆ ಬಳ್ಳಿ ಗುರುಡರು ಕೂಡಿ ರಾತ್ರಿ ಕಂಡು ಬಾಗಿ ಹಗಲ ಬೆಳೆದ ಇದ ಸಂದೇಶ ಅನ್ಸ. ನಾ ಹೇಳೋದ್ರಲ್ಲಿ ಸರ್ವಜ್ಞ ಮೂರ್ತಿಗಳು ಹೇಳ್ತಾರೆ, ಬಟ್ಟೆ ಹಾಕಿದ್ರೆಲ್ಲ ಗುರುಗಳು ಅಂತ ನಾವೇ ಭಾಷೆ ಗೊತ್ತು, ಆ ಭಾವನೆ ನಮ್ಮಲ್ಲಿಲ್ಲ. ಅವ್ರು ಅದನ್ನು ಹೇಳ್ತಾರೆ, ಗುರುವಿನಲ್ಲಿ ಎಂಥ ಲಕ್ಷಣಗಳು ಇರ್ತೈತಿ. ನಾವು ಮುಕ್ತಿ ಮನುಷ್ಯ ಸತ್ತ ಮೇಲೆ ಹೊಂದಂಗಿಲ್ಲ, ಇರುವಾಗಲೇ ಹೊಂದಬೇಕು. ಅದು ಲಿಂಗಾಯತದ ಪರಿಪೂರ್ಣವಾದ ತತ್ವವಾದ ವಿಚಾರ. ಸತ್ತ ಮೇಲೆ ಶವಾಗನ ಹೊತ್ತು ಶಿವಾಗನ, ಶಿವನಿದ್ದಾಗಲೇ ಮುಕ್ತಿಯನ್ನು ಹೊಂದಬೇಕು. ಅದನ್ನು ಸರ್ವಜ್ಞ ಮೂರ್ತಿಗಳು ಹೇಳ್ತಾರೆ, ಒಳ್ಳೆಯ ಗುರುವಿನ ಉಪದೇಶ ದೊರಕದೆ ಹೋದರೆ ದೊರೆಯದಣ್ಣ ಮುಕ್ತಿ ಸರ್ವಜ್ಞ. ಮತ್ತು ನಾವು ಒಳ್ಳೆಯ ಗುರುವಿನ ಲಕ್ಷಣಗಳನ್ನು ಇಷ್ಟೊತ್ತು ಬಹಳಷ್ಟು ಜನ ಹೇಳಿದರು, ನಾನು ಆಲಿಸ್ತಾ ಇದ್ದೆ. ಬರೀ ಒಳ್ಳೆಯ ಗುರುಗಳನ್ನು ಹೇಳ್ತಾರೆ. ನಾವು ಯಾರನ್ನ ಗುರುವನ್ನು ತಿಳಿಸ್ಬೇಕಾದ್ರೆ ಒಂದು ನೀರನ್ನು ಕುಡಿಬೇಕಾದ್ರೆ ನಾವು ಇವತ್ತು ಸೋಸಿ ಕುಡಿತೇವೆ, ಫಿಲ್ಟರ್ ಮಾಡಿ. ಗುರುವನ್ನು ಆಯ್ಕೆ ಮಾಡ್ತಾರೆ ನಾವು ಎಷ್ಟೋ ಜನ ಮಾತಿದೆ ಅಥವಾ ಊರ್ಣಕ್ಕೆ ಸೋತು ಹೋಗ್ಬಿಡ್ತಾರೆ. ನುಡಿದವರೆಲ್ಲ ಗುರು ಅಲ್ಲ. ನಾನು ಹೇಳೋ ಮಾತಾಡೋದು ಸರ್ವಜ್ಞ ಹೇಳ್ತಕ್ಕಂಥ ನುಡಿದವನೆಲ್ಲ ಗುರು ಅಲ್ಲ. ಮತ್ತು ಆ ಗುರುಗೆ ಏನಿರಬೇಕು, ಎಂಥ ತತ್ವಗಳಿರ್ಬೇಕು ಅವ ಅದೇ ಸರ್ವಜ್ಞ ಮತ್ತು ಮುಂದುವರೆದಾಗ ಮತ್ತೊಂದು ವಚನ ಹೇಳ್ತಾರೆ, ಗುರುವು ಹಿರಿತನವು ಮತ್ತೆ ದೊರೆತನವು ಹೆಂಗಿರ್ಬೇಕು ಅನ್ನೋದನ್ನ ಅದ್ಭುತವಾಗಿ ಅವರೇ ಹೇಳ್ತಾರೆ. ಹಿರಿತನವು ಹೇಳಿಂಗೆ ಬಹಳಷ್ಟು ಜನ ನಮ್ಮ ಗುರುಗಳಿಗೆ ಹಿರಿತನ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಅದರಿಂದ ದುಷ್ಪರಿಣಾಮಗಳು ಆಗಿದ್ದನ್ನು ನೋಡ್ತೇವೆ. ಹಿರಿತನವು ಹೇಳಿಂಗೆ, ಗುರುತನವು ಮೂಡಂಗೆ. ಯಾರಿಗೆ ಕೊಟ್ಟರೆ ನಾವು ಗುರುತನವನ್ನ? ಮೂಡರಿಗೆ ಕೊಟ್ಟಿದೆ. ಕೊನೆ ಹೇಳ್ತಾರೆ ನಾವು ದೊರೆತನವು ಅಂದ್ರೆ ಅಧಿಕಾರವನ್ನು ನಾಡ ನೀಚಂಗೆ. ಯಾಕೆ ಕೊಡ್ಬೇಕು ನಾವು? ನಾಡ ನೀಚಂಗೆ. ಗರಗೆಲ್ಲ ಕೆಡವು ಸರ್ವಜ್ಞ. ಒಬ್ಬರಿಗೆ ಇಬ್ಬರಿಗೆ ಕೆಡಕು
ಸ್ಥಿತಿ ಲಯದ ಹಿರಿಮೆ ಕರ್ಮಗಳನ್ನು ಒಟ್ಟು ತಗೊಂಡು ಬರ್ತಾರೆ ಈಗ ನಾವು. ಇನ್ನೂ ಸರಿ ಹೇಳ್ತಾರೆ. ಹಿರಿತನವು ಹೇಳಿಕೆ ಹಿರಿತನ ಹೇಳಿಕೆ ಹೇಳಿ ಅಂದ್ರ ಹೇಳ್ರಿ. ಯಾವುದೇ ಧೈರ್ಯ ಇರತಕ್ಕಂಥ ಅಂಜುವವನಿಗೆ ಗುರುತನವು ಮೂಢನಿಗೆ ಏನು ವಿದ್ಯೆಗೆ ಇರ್ತಕ್ಕಂಥ ಕಾವ್ಯ ಕಾಶಾಂಬರ ವಾಕ್ಯ ತೆರಿಗೊಳಿಸಿ ನಾನು ಗುರು ಅಂತ ಹೇಳಿಕೆ ತಗೊಂಡನಲ್ಲ ಅವನಿಗೆ ಹೇಳ್ತಾರೆ ಗುರುತನವು ಮೂಢನಿಗೆ. ದೊರೆತನವು ನಾಡನೀಚ. ಜೈಲಿಗೆ ಹೋಗೋದ್ರಿಗೆಲ್ಲ ಶರಣಾಗತಿ ಆಗ್ತಕ್ಕಂಥ ಪರಿಸ್ಥಿತಿ, ನೀನೇ ಅಪ್ಪಾಜಿ ಅಂತ ಹೇಳ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ, ಧರ್ಮ ಗೊತ್ತಿಲ್ಲ, ಅರಿವಿಲ್ಲ, ಆಚಾರ ಇಲ್ಲ, ವಿಚಾರ ಇಲ್ಲ, ಅವನನ್ನು ನಾವು ನಾಡಬಹುದು ಅಂತ ಹೇಳ್ಕೊಂತ ಹೊರತಕ್ಕಂಥ ಒಂದು ಕಾಲಮಾನಗಳಲ್ಲಿ ನಾವು ಇವತ್ತಿರೋದಲ್ಲ ಅವತ್ತು ಸರ್ವಜ್ಞ ಮೂರ್ತಿಗಳು ಹೇಳ್ತಾರ. ಇದು ಒಂದು ರೀತಿ ಕಾಲಜ್ಞಾನದ ವಚನ ರೂಪದಲ್ಲಿ ಸಹಿತ ಇದೆ ಈ ವಚನ. ಕೊನೆ ವಾಕ್ಯ ಧರೆಯೆಲ್ಲ ಕೆಡವು ನೋಡಿ ಅಂತ ಸರ್ವಜ್ಞ. ಧರೆ ಎಲ್ಲ ಕೆಡವು ನೋಡಿ ಅಂತ ಕೆಡಗು ಕೆಡಗು ಅಂದ್ರೆ ಅಂದ್ರೆ ಎಷ್ಟು ಚಂದ ಈ ಸರ್ವಜ್ಞ ಮೂರ್ತಿಗಳ ವಚನಗಳು. ಯಾಕೆ ನಾವು ವಚನಗಳನ್ನು ಓದಬೇಕು? ಸುಮ್ಮನೆ ಓದಿ ಕೂಸು ಬಟ್ಟಾರ ಅಂತ ಸುಮ್ಮನೆ ಓದಬಾರ್ದು. ವಚನಗಳ ವಾಕ್ಯ ಅತಿ ಅದ್ಭುತವಾಗಿರ್ತಕ್ಕಂಥ ವಾಕ್ಯಗಳು. ಒಂದೊಂದು ವಾಕ್ಯಗಳು ಪ್ರಶ್ನೆಗೆ ಅದೇ ಉತ್ತರನ ಅದೇ ಕೊಡ್ತಾರೆ ಶರಣರು. ಆ ತಾಕತ್ತು ಜಗತ್ತಿನ ಸಾಹಿತ್ಯದ ಇತಿಹಾಸದಲ್ಲಿ ಶರಣರು ಯಾರೂ ಇಲ್ಲ. ಯಾವುದೇ ಧರ್ಮದಲ್ಲಿ ಹೋಗಲಿ ಈ ಧರ್ಮದ ಸಾಹಿತ್ಯ ಹುಡುಕಲಿಕ್ಕೆ ಸಾಧ್ಯನೇ ಇಲ್ಲ. ಕನ್ನಡ ಸಾಹಿತ್ಯಕ್ಕೆ ಮೆರಗು ಬಂದಿದ್ದು ಸಹಿತ ಇದೇ ವಚನ ಸಾಹಿತ್ಯದಿಂದ ಇವತ್ತು ಜಗತ್ತಿನ ವಿಶ್ವಸುಂದರಿ ಭಾಷೆ ಬೇಕಾಗಿದೆ. ಈ ಭಾಷೆಗೆ ತಂದೆ ತಾಯಿ ಎರಡು ಅದಕ್ಕೆ ಲಿಪಿ ಮತ್ತು ಕನ್ನಡವು ಕನ್ನಡಿಯ ತೆರೆದಿ ಸರ್ವಜ್ಞ. ಕನ್ನಡಿ ಅಂದ್ರೇನು? ನಮ್ಮನ್ನು ನಾವು ನೋಡ್ಕೊಳ್ಳೋದು. ತನ್ನನ್ನು ತಾನು ತಿಳ್ಕೊಲಿಕ್ಕೆ ಯಾವ ಭಾಷೆ? ಕನ್ನಡವು ಕನ್ನಡಿಯ ತೆರೆದಿ ಸರ್ವಜ್ಞ. ಅಂದ್ರೆ ಸರ್ವಜ್ಞ ಎಲ್ಲವನ್ನು ಒಳಗೊಂಡಾದ ಸರ್ವಜ್ಞ. ಆ ಸರ್ವಜ್ಞ ಹೇಳ್ಕೊಂಡು ಎಷ್ಟು ಚಂದ ಅಂತ. ಅದಕ್ಕೆ ಗುರುವನ್ನು ನಾವು ಹೇಗೆ ಅರಸಬೇಕು? ಹೆಂಗೆ ಅರಸ್ತೀರಿ ಗುರುಗಳನ್ನು? ಯಾಕೆ ಒಂದು ವಾಕ್ಯ ಆಚಾರ ಹಿಡಿದು ಗುರು, ಆಚಾರ ಹಿಡಿದು ಈಗ ನೀವು ಹೆಂಗೆ ಹಾಕಿದ್ರೆ ನಿಮ್ಗೆ ಬಿಡುತ್ತೆ. ಅಂದ್ರೆ ಅರಿವು, ಆಚಾರ, ಅನುಭವ ಉಳ್ಳಂತವನಿಗೆ ಗುರು. ಯಾರೇ ಅರಿವು, ಆಚಾರ, ಅನುಭವ ಉಳ್ಳಂತವನು ಅಂತ ಗುರುವಿನ ಬೆನ್ನತ್ತಿರ ನಮಗೆ ಒಂದು ಸ್ವಲ್ಪ ಸನ್ಮಾರ್ಗದ ಹಾದಿ ಸಿಗುತ್ತೆ. ಸುಮ್ಮನೆ ರೋಡಲ್ಲಿ ಕಂಡವರಿಗೆಲ್ಲ ಬಣ್ಣ ಹಾಕಿದವರಿಗೆಲ್ಲ ಗುರು ಅಂದಿಗೆ ಆರಾಧನೆ ಅನ್ನೋದು ಸರ್ವಜ್ಞ ಮೂರ್ತಿಗಳು ಒಂದು ವಚನದಲ್ಲಿ ಹೇಳಿದರು. ಇದನ್ನೇ ಚಂಡಿಮರಸರು ಒಂದು ವಚನದಲ್ಲಿ ಹೇಳ್ತಾರೆ. ಗುರು ಅಂದ್ರೆ ಹೆಂಗಿರಬೇಕು? ಅರಿಯದ ಗುರು ಈಗ ಹೇಳ್ತಾರೆ. ಅರಿಯದ ಗುರು, ಅರಿಯದ ಶಿಷ್ಯ. ಹೇಳ್ತಾರೆ ಇಲ್ಲಿ ಈ ಎರಡು ನಮ್ಮ ಹತ್ರ ಬಂದ ವಿಷಯ. ಅರಿಯದ ಗುರು, ಅರಿಯದ ಶಿಷ್ಯನಿಗೆ ಅನುಗ್ರಹ. ಇಲ್ಲಿ ಬಹಳ ಚಂದ. ಈಗ ನಾವು ಹೇಳ್ತಕ್ಕಂಥ ಸಬ್ಜೆಕ್ಟ್ ಅನುಗ್ರಹ. ಮಾಡಿದೆ ನೆಪ್ಪುದೇ ಅಥವಾ ಮಾಡಿದೆ ನೆಂಬುದು ಅಂತಕ್ಕಂಥ ವಿಚಾರ. ಅಂಧಕನ ಕೈ ಅಂಧಕ ಹಿಡಿದಂತೆ. ಎಲ್ಲಿ ಬಂದ್ವಿ ನಾವು? ಸರ್ವಜ್ಞ ಫಸ್ಟ್ ಏನ್ ಹೇಳಿದ್ರಲ್ಲ ಅಲ್ಲಿ ಬಂದ್ವಿ. ಹೌದಾ? ಅಂಧಕನ ಕೈ ಅಂಧಕ ಹಿಡಿದಂತೆ. ಮುಂದೆ ನಪ್ಪುದು, ಮುಂದೆ ನಪ್ಪುದು. ಅವ್ರು ಕೇಳ್ತಾರೆ ಮುಂದೆ ಏನಾಗತ್ತಪ್ಪ ಅಥವಾ ಏನು ಅನ್ಕೊಳ್ಬೇಕು ನಾವು? ಹೌದಾ? ಹೇಳದೆ ಮರುಳೆ ಬರು ಮಾತಿನ ರಂಜನೆಯ ಮಾಡಬೇಕು. ಗುರುವಾದಂತನು ಬರೀ ಬರೋದು, ನಗಿಸೋದು, ಕತೆ ಹೇಳೋದು, ತತ್ವ ಹಂಗಿದೆ ಅಂತ ಹೇಳೋದು, ಆಚರಣೆ ಇದ್ದಂಗಿರೋದು, ಅದನ್ನು ಹೇಳಿದ್ರೆ ನಡೆಯಿಲ್ಲ ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳ್ತಾರೆ. ಬರು ಮಾತಿನ ರಂಜನೆಯ ಮಾಡಬೇಕು. ಹೌದಾ? ಸಿಂಹಲಿಗೆಯ ಚನ್ನರಾಮನೆಂಬ ಕೊನೆಯ ವಾಕ್ಯದಲ್ಲಿ ಅಷ್ಟು ಉತ್ತರ ಕೊಟ್ಟಿರ್ತಾರೆ. ಸಿಂಹಲಿಗೆಯ ಚನ್ನರಾಮನೆಂಬ ಲಿಂಗವು ಹುಸಿಯ ಹಸರದವನಲ್ಲಿ ಅಂತ ಹೇಳ್ತಾರೆ. ಕೊನೆಯ ವಾಕ್ಯದಲ್ಲಿ ಎಲ್ಲ ಪ್ರಶ್ನೆಗೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡ್ತಾರೆ. ಶರಣರ ತಾಕತ್ತು. ಎಲ್ಲಿಯೂ ಪ್ರಶ್ನೆಗೆ ಮುಗಿದೇ ಇರ್ತಕ್ಕಂಥ ಜಗತ್ತಿನ ಸಾಹಿತ್ಯದ ಇತಿಹಾಸದಲ್ಲಿ ಯಾವ ಧರ್ಮದ ಗ್ರಂಥಗಳಲ್ಲಿ ಎಲ್ಲಿಯೂ ಪ್ರಶ್ನೆಗೆ ಹುಟ್ಟಿಲ್ಲ.
ಆದರೆ ನಮ್ಮ ಶರಣ ಕಂದ ಪದ್ಯಗಳಲ್ಲಿ 3,000 ಪ್ರಶ್ನೆಗಳನ್ನಿಟ್ಟು ಕೊನೆಗೆ ಒಂದು ಸಾಲಿನಲ್ಲಿ ಉತ್ತರ ಕೊಡ್ತಾರೆ. ಅಂದರೆ ಮನಸ್ಸಿನ ತಳಮಳ, ಮನಸ್ಸಿನಲ್ಲಿ ಕೊಯ್ದಾಡ್ತಕ್ಕಂಥ ಈ ಆಂತರಿಕ ಭಿನ್ನತೆಯನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಸನ್ಮಾರ್ಗಿಯಾಗಿ ಬದುಕಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಜಗತ್ತಿನಲ್ಲಿ ಯಾವ ರೀತಿಯ ಶರಣ ಸಾಹಿತ್ಯ, ವಚನ ಸಾಹಿತ್ಯ. ಅಂಥ ಸಾಹಿತ್ಯ ಅತಿ ಹೆಮ್ಮರವಾಗಿ ಬೆಳೀತಾ ಇತ್ತು ಇವಾಗಂತೂ. ಯಾಕೆ ಅಂತಂದರೆ ಎಲ್ಲೂ ಸಮಾಧಾನ ಇಲ್ಲ, ಯಾವ ಸಾಹಿತ್ಯದಲ್ಲೂ ಸಮಾಧಾನ ಇಲ್ಲ. ಇದನ್ನು ನಾವು ಭಾಳಷ್ಟು ಜನ ನೀವು ಅನ್ಕೋಬೋದು, ಏನ್ರಿ ನೀವು ಲಿಂಗಧರ್ಮೀಯರು ಆಗಿರ್ಬೋದು, ನೀವು ಓದಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ಬಂದಿರ್ಬೋದು, ಅಭಿಮಾನ ಬಂದಿರ್ಬೋದು, ಹಾಗಾಗಿ ಹೇಳ್ತೀರಿ ಅಂತ ಅಲ್ಲ. ಅಭಿಮಾನದಿಂದ ಹೇಳ್ತಕ್ಕಂಥ ಜನ ವರ್ಗ ಬಂದಿಲ್ಲ. ಅವರು ಲಿಂಗಾನುಷ್ಠಾನದಲ್ಲಿ ಒಳಗೆ ಕೂತ್ಕೊಂಡಾರ, ಅಭಿಮಾನ ಇರ್ತಕ್ಕಂಥವ್ರು. ಪ್ರಚಾರ ಬಂದ್ರೆ ಬಹಳಷ್ಟು ಜನ ಹೊರ ಬಂದಾರ. ಆದರೆ ವಚನ ಸಾಹಿತ್ಯ ವಿಶ್ವಕ್ಕೆ ಇವತ್ತು ವಿಶ್ವವನ್ನು ಆಡ್ತಕ್ಕಂಥ ತಾಕತ್ತು ಐತೆ ಅಂತೇಳಿ ವಿಶ್ವದ ಎಲ್ಲ ದರ್ಶಕರು, ಎಲ್ಲ ಭಾಷಾಕರ್ತರು ಹೇಳ್ತಾರೆ. ಇವತ್ತು 24 ಭಾಷೆಗಳಲ್ಲಿ ವಚನ ಸಾಹಿತ್ಯ ಹರಡೈತೆ. ವಿಶ್ವದ ಎಲ್ಲ ಮೂಲೆಗಳಲ್ಲಿ ವಚನ ಸಾಹಿತ್ಯ ಇದೆ. ಅದಕ್ಕೆ ಗುರು ಅಂತಂದ್ರೆ ಹೇಗಿರ್ಬೇಕು ಅನ್ನೋದನ್ನ ಒಂದೇ ವಾಕ್ಯದಲ್ಲಿ ಸರ್ವಜ್ಞಾನ ಒಂದೇ ವಾಕ್ಯದಲ್ಲಿ ಹೇಳ್ತಾರೆ. ತನುವಿನಲ್ಲಿ ಪಾಪ ಯಾರು ಕಳಿತಾರೆ ಅವನೇ ನಿಜವಾದ ತನು, ಈ ದೇಹ. ಇದರಲ್ಲಿ ಭವ ಬಾಧೆ, ಹಿಂದೆ ಬಹಳಷ್ಟು ಚರ್ಚೆ ಆದ ಭವದ ಬಗ್ಗೆ, ಬಾಧೆಗಳ ಬಗ್ಗೆ, ರೋಗ ರುಜಿನಗಳ ಬಗ್ಗೆ. ಗುರುಗೂ ಅವೆಲ್ಲ ಇರ್ತೇನೆ ಅಂತ ಕೇಳಿದ್ರೆ ಯಾರ ಪ್ರಶ್ನೆ ಅಲ್ಲ. ನಿಜವಾದ ಗುರುವಿಗೆ ಅವು ಯಾವ ಇರೋದಿಲ್ಲ. ನಮ್ಮಲ್ಲಿ ಭವಬಾಧೆಗಳು ಬಂದ್ರೆ ಅವ್ನು ಗುರುವೇ ಅಂತ ಹೇಳ್ತಾರೆ. ಗುರುವಿನ ಲಕ್ಷಣಗಳನ್ನು ಹೇಳ್ತಕ್ಕಂಥ ವಿಚಾರ. ಶರಣಾರ್ಥಿ ಮುಂದೆ ಯಾರು ಎಲ್ಲವನ್ನು ತಿಳಿಸಿ ನಿನ್ನೊಳಗೆ ಹೆಂಗೆ ಟಚ್ ಮಾಡ್ಕೋಬೇಕು, ನೀನು ನಿಂದ ಹೆಂಗೆ ಆಗ್ಬೇಕಂತ ಹೇಳ್ಬಿಟ್ಟು ಗುರು ಅದನ್ನು ತಿಳಿಸ್ಕೊಳ್ಬೇಕು. ಮುಂದೆ ನಂದು ಪ್ರಶ್ನೆಗೆ ಆನ್ಸರ್ ನಿಂತಾದ್ಮೇಲೆ ಏನೋ ನಾನು ಆಗಲೇ ಏನು ಪ್ರಶ್ನೆ ಕೇಳಿದೆ, ಫಸ್ಟ್ ಗುರು ಸಾಕಾರನೋ ನಿರಾಕಾರ, ದೀಕ್ಷೆ ಅಂದ್ರೆ ಏನು, ಅದಕ್ಕೆ ನೆಕ್ಸ್ಟ್ ಆನ್ಸರ್ ಕೊಡ್ಲಿಕ್ಕೆ ರೆಡಿ ಮಾಡಿ. ಆ ಗುರು ನೆಲೆ ಎಂತೆಂದರೆ ಪರಮ ಸುಖ ಪರಿಣಾಮ ತಲೆಗೇರಿ ನೆಲೆಗುಂಬುದೇ ಗುರು ನೆಲೆ. ಪರಮ ಸಮಾಧಿಯೊಳಗೆ ಚರಿಸುವ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದವನ್ನು ಅರಿದೆಪ್ಪುದೇ ಗುರು ನೆಲೆ. ಇದನ್ನರಿಯದೆ ಮನಕ್ಕೆ ಬಂದಂತೆ ಕಾಯವೇ ಗುರು, ಪ್ರಾಣವೇ ಲಿಂಗ, ಭಾವವೇ ಜಂಗಮವೆಂದು ನುಡಿದಾಡುವ ಗಾವಿಲರ ಮಾತ ಕೇಳಲಾಗದು ಎಂದಾತ ನಮ್ಮ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಶರಣಾರ್ಥಿ. ನಿರಾಕಾರ ಹೆಂಗೆ ನಾವು ನಮ್ಮೊಳಗಿನ ಅರಿವೇ ಜ್ಞಾನ ಗುರು ಆಗುತ್ತೆ ಅಂತ. ನಮ್ಮ ಒಳಗಿನ ಅರಿವೇ ಗುರು, ಜ್ಞಾನವೇ ಗುರು. ಅದಕ್ಕೆ ನಿರಾಕಾರ ಗುರು ಅಂತ ನಾವು. ಅರಿವು ಗುರು ಆಗುತ್ತೆ. ಬಹಿರಂಗದಲ್ಲಿ ಸಾಕಾರ. ಶಂಕ್ಷಣ ಅನಿಸುತ್ತೆ. ಪರವಸ್ತು ಬೇರೆ ಅಲ್ಲ, ಗುರು ಬೇರೆ ಅಲ್ಲ ಅಂತ ಪರವಸ್ತು. ಆ ಪರವಸ್ತುವಿನ ಒಂದಂಶದಿಂದ ಅನಂತ ಕೋಟಿ ಬ್ರಹ್ಮಾಂಡಗಳು, ಸಾಕಾರ ನಿರಾಕಾರ ಆದಿ ಅನಾದಿ ಎಲ್ಲವೂ ಆ ಪರವಸ್ತುವಿನಿಂದ ಆಗಿದೆ ಅಂತ ಹೇಳಿದ್ರೆ, ಈ ಸಾಕಾರ ಸೃಷ್ಟಿಯೂ ಪರವಸ್ತುವಿನಿಂದ ಆಗಿದೆ ಅಂದಾಗ ಈ ಸಾಕಾರದಲ್ಲಿರ್ತಕ್ಕಂಥದ್ದು ಗುರು ಸ್ವರೂಪನೇ, ನಿರಾಕಾರದಲ್ಲಿರ್ತಕ್ಕಂಥದ್ದು ಗುರು ಸ್ವರೂಪನೇ ಅಂತೇಳಿ ನನ್ನ ಅಭಿಪ್ರಾಯ. ಶರಣ. ಒಳ್ಳೆ ಉತ್ತರ ಇದೆ. ನಮ್ಮ ಒಳಗೆ ಗುರು, ನಮ್ಮೊಳಗೆ ಅಷ್ಟ ತನುಗಳಿದ್ದಾವೆ ಅಲ್ವಾ? ಅಷ್ಟ ತನುಗಳಿಗೆ ಏನು ಟಚ್ ಮಾಡ್ಕೋಬೇಕು? ಅಷ್ಟಾವರಣಗಳನ್ನು ಟಚ್ ಮಾಡ್ಕೋಬೇಕು. ಅಷ್ಟಾವರಣಗಳಂದ್ರೆ ಯಾವ? ಗುರುಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ. ಅಷ್ಟಾವರಣಗಳಂದ್ರೆ ಅವು ಯಾವ ವಸ್ತುಗಳು? ವಸ್ತುಗಳು ಅಂದ್ರೆ ಶಿವ ಗುರುವೆಂದು ಬಲ್ಲಾತ, ಶಿವಲಿಂಗವೆಂದು ಬಲ್ಲಾತ, ಶಿವಲಿಂಗವೆಂದು ಬಲ್ಲಾತ. ಅಂತಹ ಪರವಸ್ತುವಿನ ಅಷ್ಟಾವರಣಗಳನ್ನ ಪರಾತ್ಪರ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳ ಒಳಗೆ ಹೊರಗೆ ಇರ್ತಕ್ಕಂಥ ಯಾವ ಅಷ್ಟಾವರಣಗಳು ಅರ್ಥ ಮಾಡ್ಕೊಂಡು ಪಾದೋದಕವೆಂಬರು
ಮುಂದೆ ನೋಡಿದರೆ ಪಾದೋದಕ ಪ್ರಸಾದವಾಯಿತು, ಹಿಂದೆ ನೋಡಿದರೆ ಮಲಮೂತ್ರವಾಯಿತು. ಇಂಥಪ್ಪ ಪ್ರಸಾದಕ್ಕೆ ಇಂಥಪ್ಪ ಪಾದೋದಕ್ಕೆ ಭಂಗ ಬಂದಿತ್ತು ಕಾರಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳ ಗಮಿಸಿಕೊಂಡಿರುವುದೇ ಪಾದೋದಕ ಪ್ರಸಾದ. ಹಾಗಾಗಿ ಇವೆಲ್ಲವೂ ಪರಬ್ರಹ್ಮ ಸ್ವರೂಪವಾದಂತಹ ಅಷ್ಟಾವರಣಗಳನ್ನ ಈ ಅಷ್ಟ ತನುಗಳಿಗೆ ಟಚ್ ಮಾಡಿದಾಗ ನಮ್ಮಲ್ಲಿ ಏನಿದೆ? ಪೃಥ್ವಿ, ಅಪ್ಪ, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಆತ್ಮ. ಈ ಅಷ್ಟ ತನುಗಳಿಗೆ ಟಚ್ ಮಾಡಿಕೊಂಡಾಗ ಈ ಕಾಯ ಏನಾಗುತ್ತೆ? ಈ ಕಾಯ ಏನಾಗುತ್ತೆ? ಅದಕ್ಕೆ ಆ ಕಾಯ ಅಕಾಯವಾಗಿತ್ತು. ಅಕ್ಕ ಹೇಳಿಲ್ವಾ ನಿನ್ನೆ? ಅಕ್ಕ ನೋಡ್ತಾ ಇರೋ ಚಂದ್ರನಿಗೆ ಕಾಯ ಅಕಾಯವಾದಾಗ ಇಲ್ಲಿ ಏನಾಗಿರುತ್ತೆ? ನಿರಾಕಾರ ಸ್ವರೂಪ ತಾನೇ ಒಳಗಡೆಗೆ. ಏನು ಅಕಾಯ ಅಂದ್ರೆ ನಿರಾಕಾರ ತಾನೇ, ನೋಡ್ಲಿಕ್ಕಷ್ಟೇ ಸಾಕಾರ. ಅಲ್ಲಿ ಸಾಕಾರನೂ ಹೌದು, ಯಾವ ಗುರು ಗುರು ಸಾಕಾರನೂ ಹೌದು. ಜಸ್ಟ್ ನಾವು ನಿರಾಕಾರ ಆಗದನೆ ಬರೀ ವೇಷ ಹಾಕೊಂಡು ಸಾಕಾರವಾಗಿ ನಾವು ಗುರುವಿನ ವೇಷ ಹಾಕೊಂಡು ಅಲ್ಲೇನಿದೆ? ಬರೀ ಸಾಕಾರ ಗುರು ಅಷ್ಟೇ, ಬಟ್ ನಿರಾಕಾರ ಅಲ್ಲಿ ಅಳವಟ್ಟಿಲ್ಲ ಅಲ್ಲ. ಇಲ್ಲಿ ಶರಣ ಮಾತೆ ಏನಂದ್ರೆ ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವಂತ ಮಾತು ಅಲ್ವಾ? ಜ್ಯೋತಿ ಮುಟ್ಟಿ ಜ್ಯೋತಿ. ಈಗ ಉದಾಹರಣೆ ಒಂದು ಇನ್ನೊಂದು ಜ್ಯೋತಿ ನಿನ್ನ ಹಚ್ಚಿದ್ರು ಅಪ್ಪರು, ಜ್ಯೋತಿ ಒಂದು ಜ್ಯೋತಿಗೆ ಹಚ್ಚಿದ್ವಿ, ಇನ್ನೊಂದು ಜ್ಯೋತಿ ಅದೇ ಇದ್ರಲ್ಲಿ ಹಚ್ಚಿದ್ವಿ, ಏನಾದ್ರೂ ವ್ಯತ್ಯಾಸ ಆಯ್ತು? ಅದೇ ಬೆಂಕಿ ಅದೇ ಹಚ್ಚಿದ್ವಿ, ಏನಾದ್ರು ಬಂತ? ಎಲ್ಲ ಒಂದೇ ಸೇಮ್ ಜ್ಯೋತಿ ಮುಟ್ಟಿ ಜ್ಯೋತಿ. ಅದಕ್ಕೆ ಹೇಳ್ತಾರೆ ಬಸವಣ್ಣನವರು, ದಾಸಿ ಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ, ನೋಡಿ ಹೇಗಿದೆ, ದಾಸಿ ಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆ ಆದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪಾದೋದಕ ಪ್ರಸಾದ ಮುಂದೆ ಯಾರಿಗೆ ಯಾರ ಪಾದೋದಕ ಪ್ರಸಾದ ಹೋಗ್ಬೇಕು? ದೀಕ್ಷೆಯಾದ ಮರುಕ್ಷಣವೇ ಯಾರ ಪಾದೋದಕ ಪ್ರಸಾದ ಇದೆ? ಶಿಷ್ಯನ ಪಾದೋದಕ ಪ್ರಸಾದ. ಇಲ್ಲಿ ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ರಲ್ಲಿ ಆ ವಚನ ಹೇಳ್ಬಿಟ್ರಂತೂ ನಿಮಗೆ ಇದಾಗ ಹೋಗುತ್ತೆ. ಅಷ್ಟು ಅದ್ಭುತವಾದಂತಹ ಶರಣರ ಪರಂಪರೆ. ಇಲ್ಲಿ ಜ್ಯೋತಿ ಮುಟ್ಟಿ ಜ್ಯೋತಿ ಆದಾಗ ಅಲ್ಲಿ ಗುರು ಬೇರೆ ಅಲ್ಲ, ಶಿಷ್ಯ ಬೇರೆ ಅಲ್ಲ. ನಾವು ಕೊನೆಯವರೆಗೆ ನಾವು ಜಗದ್ಗುರುಗಳೇ, ನೀವು ಹಂಗಾದ್ರೆ ಖಂಡಿತ ಇದು ಅಲ್ವಾ? ಇದು ಅಂದ್ರೆ ಹಂಗಾಗಿ ಅಂತಪ್ಪ ಸಾಕಾರ ನಿರಾಕಾರವಾಗಿರ್ತಕ್ಕಂಥ ಪರವಸ್ತುವೇ ಆಗಿರ್ಬೇಕು. ಯಾರು? ಗುರು. ದೀಕ್ಷೆ ಕೊಡುವಂತ ಗುರು ಆ ಮಟ್ಟಕ್ಕಿರಬೇಕು. ಅಂತರಿಂದ ಮಾತ್ರ ದೀಕ್ಷಾ ಪ್ರಕ್ರಿಯೆಗಳು ನಡೀತಾರೆ. ದೀಕ್ಷೆ ಅಂದ್ರೆ ದೀಯತೆ ಕ್ಷೀಯತೆ ಇತಿ ದೀಕ್ಷೆ. ದೀಯತೆ ಅಂದ್ರೆ ಕೊಡೋದು, ಕ್ಷೀಯತೆ ಅಂದ್ರೆ ಕಳೆಯೋದು. ಏನನ್ನ ಕೊಡಬೇಕು, ಏನನ್ನ ಕಳಿಬೇಕು. ಗುರುವಾದಂತವ್ರು ಏನ್ ಕೊಡ್ತಾರೆ, ಏನ್ ಕಳೀತಾರೆ? ಜ್ಞಾನವನ್ನ ಕೊಡ್ತಾರೆ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನ. ನಮ್ಮಲ್ಲಿರ್ತಕ್ಕಂಥ ಮೇನ್ ಗುರು ಮಾಡೋದು ಜನ್ಮ ಜನ್ಮಾಂತರಕ್ಕೆ ಹೋಗುವ ಅಥವಾ ಭೌಮಂಡಲಕ್ಕೆ ಹೋಗ್ತಕ್ಕಂಥ ಮಾನವ ಮಾಯಾ ಕಾರ್ಮಿಕ ಮಯಗಳನ್ನ ತೊಡೆದು ದೀಯತೆ, ಅದು ಕ್ಷೀಯತೆ. ಆನಂತರ ಕ್ಷೀಯತೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಥವಾ ಶಿಷ್ಯನ ಆತ್ಮದಲ್ಲಿರ್ತಕ್ಕಂತಹ ಪರವಸ್ತುವನ್ನ ಭಾವಮನ ದೃಷ್ಟಿನಿಂದ ಆ ಲಿಂಗದ ಚಿತ್ಕಳೆಯನ್ನು ತೆಗೆದು ಶಿಷ್ಯನ ಸ್ವರೂಪವನ್ನ ತೆಗೆದು ಶಿಷ್ಯನ ಇಷ್ಟಲಿಂಗಕ್ಕೆ ಕೊಟ್ಟಾಗ ಇದು ಏನಾಗುತ್ತೆ? ಲಿಂಗ ಆಗುತ್ತೆ. ಅಲ್ಲಿವರೆಗೂ ಗುರುಗಳೇ ಇದೆ. ದೀಕ್ಷಾ ಪ್ರಕ್ರಿಯೆ ನೀವು ಹೇಳಿದ್ರಲ್ಲ, ಎಷ್ಟು 21 ನೆಕ್ಸ್ಟ್ ಇದೆ. ನೆಕ್ಸ್ಟ್ ಮತ್ತೆ ಯಾರು ಮಾತಾಡ್ಬೋದು? ತಿಳ್ಪಣ್ಣ ಬರ್ರಿ, ಮತ್ತೆ ಬೇರೆ ಬೇರೆ ಅವಕಾಶ ಕೊಡ್ತೀವಿ. ಈ ಕಷ್ಟ ಸದ್ಯಕ್ಕೆ ನಿಮಗೆ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ ಗುರುವಿನ ವಿಧಾನದಲ್ಲಿ ಸುಮಾರು ಹೇಳ್ತಾರೆ. ಯಾಕೋ ಜಸ್ಟ್ ನಮಗೆ ಶರೀರದ ನೆನಪು ಅಂತೀಗ ಅದನ್ನು ಹೇಳ್ತೀನಿ. ಈಗ ಸುಮಾರು ಗುರುಗಳು ವೆರೈಟಿ ನಾವು ಇದು ಮಾಡ್ತೀವಿ. ಜಗದ್ಗುರುಗಳು ಅಂತೀವಿ, ಸದ್ಗುರುಗಳು ಅಂತೀವಿ, ಶ್ರೀಮಾ ಮಣಿಪ್ರ ಅಂತೀವಿ, ದೀಕ್ಷಾ ಗುರು ಅಂತೀವಿ, ಶಿಕ್ಷಾ ಗುರು ಅಂತೀವಿ, ಮೋಕ್ಷಾ ಗುರು ಅಂತೀವಿ. ಎಷ್ಟು ವಿಧದ ಗುರುಗಳು, ಇಷ್ಟೆಲ್ಲ ವಿಧದ ಗುರುಗಳು ಇರ್ತಾರೆ. ಆದರೂ ಶರೀಫು ಅವ್ರದ್ದೊಂದು ಬೆಳಗಿನಲ್ಲಿ ಏನು ಹೇಳ್ತಾರೆ ಅಂದರೆ, ಅವರು ಮತ್ತೆ ಅವರ ಗುರುಗಳು ಗುರು ಗೋವಿಂದ ಭಟ್ರು ಒಂದು ಕಡೆ ಕೂತಿರ್ತಾರೆ. ಅವಾಗ ಊರಿನಿಂದ ಒಬ್ರು ಬರ್ತಾರೆ. ಭಟ್ರೆ ಊರಿಗೆ ಜಗದ್ಗುರುಗಳು ಬಂದಾರೆ, ನಿಮ್ಮನ್ನು ಕರೆಯಾಕತ್ತಾರೆ ಅಂತೇಳಿ. ಅವಾಗ ಶರೀಫ್ ಹೇಳ್ತಾರೆ, ಜಗದ್ಗುರುಗಳು
ಜಗದ್ಗುರುಗಳು ಇರೋದು ಒಂದೇ ಜಗತ್ತು, 106 ಮಂದಿ ಜಗದ್ಗುರುಗಳು ಅಂತೇಳಿ. ಬಹುಶಃ ಇದು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಇರೋದು ಒಂದೇ ಜಗತ್ತು, 106 ಮಂದಿ ಜಗದ್ಗುರುಗಳು ಅಂತೇಳಿ. ಅವಾಗ ಏನಂತಾರಪ್ಪ ಅವರು ಅಂತ ಹೇಳಿದ್ರೆ, ಇರೋದು ಒಂದೇ ಜಗತ್ತು, 106 ಮಂದಿ ಜಗದ್ಗುರುಗಳು, ಗುರು ಗೋವಿಂದನ ಮುಂದೆ ಯಾರು ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನೀವಾರು ನಿಮ್ಮ ಶಿಷ್ಯ ಬುದ್ಧಿ ಹೇಳಿದ್ರಿ ಅಂದ್ರೆ ಅವ್ರಿಗೆ ಮುಂದೆ ಹೇಳ್ತಾರೆ, ನಾನು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ, ಅವ್ರು ಹೇಳಿದ್ದೇ ಕರೆಕ್ಟು ಅಂತೇಳಿ. ಅಲ್ಲಿಗೆ ಗುರು ಬೇರೆ ಅಲ್ಲ, ಶಿಷ್ಯ ಬೇರೆ ಅಲ್ಲ ಅನ್ನೋ ಒಂದು ಬೆಳಗಿನ ಒಂದು ಉತ್ತರ ನಮಗೆ ಇದರಲ್ಲಿ ಸಿಕ್ತು ಅಂತ ನನ್ನ ಒಂದು ಭಾವನೆ. ಇಷ್ಟು ಮಾತಾಡಿ ನಾನು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಮುಂದೆ ಈ ಕ್ವಶನಿಗೆ ನಿಮ್ಮ ಅನಿಸಿಕೆ ಹೇಳೋದು ದಯಮಾಡಿ ಕ್ಷಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯರ ಪಾದ ಪದ್ಮಗಳಿಗೆ ಪ್ರಣಾಮ. ಸರ್ವ ಎನ್ನ ಆತ್ಮೀಯ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು. ಭವಪಾಶ ಭವಬಂಧನವಾದ ಕಾರಣವೇನಿಲ್ಲ. ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದಿನಾಗಿ, ಹಿಂದಣ ಸಿರಿಯಲ್ಲಿ ಜಂಗಮವ ಜರಿದೆನಾಗಿ, ಅರಿದೊಡೆ ಸಂಸಾರ ಹೊದ್ದಲೀವನೇ ಮೋಡಲ ಸಂಗಮ ದೇವ. ಗುರು ಬಸವಣ್ಣನವರ ವಚನ ತಮಗೆಲ್ಲ ಕೊಡ್ತೇನೆ. ಎಲ್ಲರೂ ಗುರು ಅಂದ್ರೇನು, ದೀಕ್ಷೆ ಅಂದ್ರೇನು, ಗುರು ಸಾಕಾರನೋ ನಿರಾಕಾರನೋ ಅದನ್ನ ಎಡೆಯಾಗಿ ಹಿಂಜಿ ಕೇಳ್ತಾ ಇದ್ದೀರಾ, ಕೇಳಿಸ್ಕೊಳ್ತಾ ಇದ್ದೀರಾ? ಈಗ ಬಹುಶಃ ಗುರು ಅಂದ್ರೆ ಬಹಳಷ್ಟು ಹೆಸರುಗಳನ್ನ ಹೇಳ್ತಾ ಹೋಗ್ತಾರೆ. ದೀಕ್ಷಾ ಗುರು, ಶಿಕ್ಷಾ ಗುರು, ಮೋಕ್ಷ ಗುರು, ಗುರುವಿನ ಗುರು, ಪರಮ ಗುರು, ಹೀಗೆ ಅದು ಬೆಳೀತಾ ಹೋಗ್ತದೆ. ಒಬ್ಬರೊಬ್ಬರ ಕ್ವಾಲಿಟಿ ಇದೆ ಅಷ್ಟೇ. ಅದೆಲ್ಲ ಕ್ವಾಲಿಟಿ ಬಸವಣ್ಣನವರಲ್ಲಿ ಇತ್ತು ಅಂತ ಅವರು ವಿಶ್ವಗುರು ಆದರೂ ಬಹುಶಃ ಅವರಿಗೆ ಜಗದ್ಗುರು ಅಂತ ನಾವು ಅನ್ಕೋತಾರೆ. ಅವರು ಕತೆ ಹೇಳಿದ್ದು ಚೆನ್ನಾಗಿತ್ತು. ಇದು ಶರೀಫಜ್ಜರ ಜೀವನದಲ್ಲಿ ಬರುತ್ತೆ. ಇರೋದು ಒಂದೇ ಜಗತ್ತು, ಒಬ್ಬನೇ ಗುರು, ಅವನೇ ದೇವರು. ದೇವರೇ ಗುರು, ಗುರುವೇ ದೇವರು. ಅದಕ್ಕೆ ಶಿವನೇ ಬಸವ, ಬಸವ ಶಿವನೇ ಅಂತ ಭಜನೆಗಳಲ್ಲಿ ಹೇಳೋದನ್ನ ಕೇಳ್ತೀವಿ. ಬಸವ ಬೇರೆ ಇಲ್ಲ, ಶಿವ ಬೇರೆ ಇಲ್ಲ. ಗುರುನೂ ಆತನೇ, ದೇವರು ಆತನೇ. ಇರಲಿ, ಈಗ ನಮ್ಮ ಪ್ರಶ್ನೆ ಏನು? ಗುರು ಅಂದ್ರೆ ಏನು ಅಂತ ಎಲ್ಲರಿಗೂ ಈಗ ಸ್ವಲ್ಪ ಮನವರಿಕೆ ಆಗಿದೆ. ಗುರು ಅಂದ್ರೆ ದೊಡ್ಡದು, ಜ್ಞಾನ. ಲಘು ಗುರು ಅಂತ ಹಾಕ್ತೇವೆ ನೋಡಿ ಶಾಲೆಗಳಲ್ಲಿ. ಲಘು ಅಂದ್ರೆ ಚಿಕ್ಕದು, ಗುರು ಅಂದ್ರೆ ದೊಡ್ಡದು. ನಾವೆಲ್ಲ ಚಿಕ್ಕವರಾಗಿದ್ದೇವೆ, ದೊಡ್ಡವರಾಗಬೇಕು, ಅದಕ್ಕೆ ಕೂತ್ಕೊಂಡಿದ್ದೇವೆ ಎಲ್ಲರೂ. ಹೌದಾ? ಚಿಂತನೆ ಮಾಡ್ಕೊಂಡು ಅಂದ್ರೆ ಗುರು ಮಟ್ಟಕ್ಕೆ ನಾವು ಏರಬೇಕು ಅಂತ ಎಲ್ಲರಿಗೂ ಗೊತ್ತಿದೆ. ಅರಿವೇ ಗುರು, ಆಚಾರವೇ ಶಿಷ್ಯ. ಮೊದಲು ಒಬ್ಬ ಗುರು ಬೇಕು ನನಗೆ. ತಾಯಿಯೇ ಗುರು, ತಂದೆನೂ ಗುರು, ಶಿಕ್ಷಕನೂ ಗುರು, ಸಮಾಜವೂ ಗುರು, ಪ್ರಕೃತಿಯೇ ನಮಗೆ ಗುರು ಆಗಿರ್ತದೆ. ಎಲ್ಲದರಿಂದ ಪಾಠ ಕಲಿಬೇಕು ನಾವು. ಯಾರಿಂದ ಜ್ಞಾನ ಸಿಗುತ್ತೋ, ಯಾರಿಂದ ಮಾರ್ಗದರ್ಶನ ಸಿಗ್ತದೋ ಅವ್ರನ್ನೆಲ್ಲ ನಾವು ಗುರು ಅಂತ ಕರೀತಾ ಹೋಗ್ತೀವಿ. ತಾಯಿ ಮಾತೃ ದೇವೋಭವ ಅಂದ್ರೆ ತಾಯಿಯನ್ನ ದೇವ್ರಂತ ತಿಳ್ಕೊ. ಅಂದ್ರೆ ತಾಯಿ ಗುರುನೇ. ಅದ್ ಮಾಡಬೇಡ, ಇದನ್ನ ಮಾಡು, ಇದು ತಪ್ಪು, ಇದು ಸರಿ ಅಂತ ಹೇಳ್ತಾ ಹೋಗ್ತಾರೆ. ಲೌಕಿಕ ಜ್ಞಾನವನ್ನಾದ್ರೂ ತಾಯಿ ಕೊಡ್ತಾಳೆ. ಸ್ವಲ್ಪ ಆಧ್ಯಾತ್ಮಿಕ ಜ್ಞಾನ ಗೊತ್ತಿದ್ರೆ ಒಳ್ಳೊಳ್ಳೆ ವಿಚಾರಗಳನ್ನ ಹೇಳ್ತಾರೆ. ಈಗ ಜೀಜಾಬಾಯಿ ಶಿವಾಜಿ ಹೇಳ್ದಂಗೆ, ಅಕ್ನಾಗ್ಲಾಮಿಕ ಬಸವಣ್ಣನಿಗೆ ಹೇಳ್ದಂಗೆ. ಹೌದಾ? ನಾವು ಆಧ್ಯಾತ್ಮಿಕ ತಾಯಿ ಆಗ್ಬೇಕು, ಲೌಕಿಕ ತಾಯಿ ಆಗ್ಬೇಕು, ಅದು ಅವರಿಗೆ ಸಂಬಂಧಪಟ್ಟಿರೋದು. ಒಟ್ಟು ತಾಯಿ ಗುರುನೇ. ಲೌಕಿಕ ಜ್ಞಾನನೂ ಬೇಕು, ಪಾರಮಾರ್ಥಿಕ ಜ್ಞಾನನೂ ಬೇಕು. ಪಾರಮಾರ್ಥಿಕ ಜ್ಞಾನ ಕೊನೆಯದು, ಲೌಕಿಕ ಜ್ಞಾನ ಬದುಕಲಿಕ್ಕೆ ಬೇಕೇ ಬೇಕು.
ಲೌಕಿಕದಿಂದ ಪಾರಮಾರ್ಥಿಕ ನಾವು ಹೆಜ್ಜೆಯನ್ನು ಇಡ್ತೇವೆ. ಆದರೆ ಈಗ ಹಿಂದಿನ ಜನ್ಮದಲ್ಲಿ ನಾವು ಲಿಂಗ ಮರ್ತದ್ದಕ್ಕೆ, ಅಂದ್ರೆ ದೇವರನ್ನು ಮರ್ತಿದ್ದಕ್ಕೆ, ಹಾಗೆ ಸಮಾಜವನ್ನ ಅಂದ್ರೆ ಜಂಗಮರನ್ನ ಮರ್ತಿದ್ದಕ್ಕೆ ನಾವು ಈ ಜನ್ಮದಲ್ಲಿ ಕೊಟ್ಟು ಬಂದಿದ್ದೀವಿ. ಬಹುಶಃ ನಿಮಗೆಲ್ಲ ಅನ್ಸುತ್ತೆ ಇನ್ನೊಂದು ಜನ್ಮ ಬೇಕಾ? ಯಾರಿಗೆ ಬೇಕು ಇನ್ನೊಂದು ಜನ್ಮ? ಇದು ಸಾಕು ಅಥವಾ ಇನ್ನೊಂದು ಜನ್ಮ ಬೇಕು? ನಮಗೆಂದ್ರೂ ಸಾಕ? ನಿಮಗೂ ಸಾಕ? ಎಲ್ಲರೂ ಸಾಕು ಅಂತಾರೆ. ತುಂಬಾ ಕಷ್ಟ ಆದಾಗ ಯಾಕಪ್ಪ ದೇವ್ರೆ ನನ್ನ ಸುಖಿಯ ಜಲ್ದಿ ಕರ್ಕೋ ಅಂತ. ಇಲ್ಲಿ ಮುಕ್ತಿ ಮೋಕ್ಷವನ್ನು ನಾವು ಬಯಸ್ತೇವೆ. ಮತ್ತೆ ಬರಬೇಕು ಹುಟ್ಟಬೇಕು ಅಂತ ಆಸೆ ಮಾಡಿದ್ರು. ನಾವು ಪ್ರೊಟೆಕ್ಷನ್ ಮಾಡಿದ್ರು. ಈಗ ಮಾಡಿದಂತ ಜಾಗೃತಿ ಇದೆಯಲ್ಲ, ಬಸವಾದಿ ಶಿಕ್ಷಕರು ತಗೊಂಡ ಅದು ಪೂರ್ಣ ಆಗಿಲ್ಲ. ಅದನ್ನ ಮತ್ತೆ ಹುಡಿ ಬರಬೇಕು ಅಂತ ನಮ್ಮೆದುರುಗಳಲ್ಲಿ ಅವರು ಇಲ್ಲ, ಅವ್ರು ಹುಟ್ಟಿ ಬರ್ತಾರೆ. ಅವರಿಗೆ ಇಲ್ಲಿ ಮುಕ್ತಿ ಆಗಲಿಲ್ಲ. ಯಾಕೆ ಹೇಳ್ತಾರೆ? ಅವ್ರ ಆಸೆ ಇನ್ನೂ ಪೂರ್ಣ ಆಗಿಲ್ಲ. ಆಸೆಯೇ ಭವದ ಬೀಜ, ನಿರಾಸೆಯೇ ನಿತ್ಯ ಮುಕ್ತಿ. ಈ ಪದ ಗೊತ್ತೈತಲ್ಲ? ನೀವು ಆಸೆ ಇಟ್ಕೊಂಡ್ರೆ ಮತ್ತೆ ಹುಟ್ಟಿ ಬರ್ತೀರಾ? ಯಾವ ಆಸೆನಾಗಿರಲಿ, ಒಳ್ಳೇದಾದ್ರೂ ಕೆಟ್ಟದಾದ್ರೂ. ಕೆಟ್ಟ ಆಸೆ ಆದ್ರೆ ಬಹಳ ಜನ್ಮ ದಾಟಿ ಬರಬೇಕಾಗುತ್ತೆ. ಒಳ್ಳೆ ಆಸೆ ಆದ್ರೆ 1-2-3 ಜನ್ಮ ದಾಟಿ ಬರ್ಬೋದು. ಒಟ್ಟಲ್ಲಿ ಆಸೆಯೇ ಭವದ ಬೀಜ. ಭವಕ್ಕೆ ನಾವು ಬಂದಿರೋದ ಕಾರಣ ಆಸೆ ಈಡೇರದೆ ಇರೋದಕ್ಕೆ ಈಗ ಈಡೇರಿಸ್ಕೊಳ್ಳಿಕ್ಕೆ ಬಂದೇವೆ. 12 ತಿರುಗಿ ಬಂದೊಂದಿಗೆ ನಾವು ಮತ್ತೆ ಬರ್ತೇವೆ ಅಂತ ಶರಣ್ ಹೇಳಿದ್ರಲ್ಲ, ಮತ್ತೀಗೆಲ್ಲ ಶರಣರ ಈಗ ಅಂದು ಪೂರ್ಣ ಆಗದೆ ಇರೋದು ಈಗ ಪೂರ್ಣ ಆಗ್ಲಿಕ್ಕಾಗಿ ಬಂದಿದೆ ಈ ಆತ್ಮ, ಎಲ್ಲರ ಆತ್ಮ ಅಂತ ಅನ್ಕೊಂಡು ಮಾತೆಯವರು ಬರ್ತಾರೆ. ಯಾಕೆಂದ್ರೆ ಆಸೆ ಇದೆ, ಅವ್ರಿಗೆ ಇನ್ನೂ ಪೂರ್ಣ ಆಗಿಲ್ಲ. ಅವ್ರ ಕೊನೆ ಗಳಿಗೆಗಳನ್ನ ನಾವು ಗಮನಿಸಿದ್ರೆ ಇನ್ನೂ ತುಂಬಾ ಹಪ್ಪಿ ಇತ್ತು. ನಾ ಮಾಡಿದ್ದು ಪೂರ್ಣ ಆಗಿಲ್ಲ ಅಂತ ಇರ್ತದಲ್ಲ, ಅದಾಗ್ಲಿಕ್ಕಾಗಿ ಯಾವುದೋ ರೂಪದಲ್ಲಿ ಬರ್ತಾರೆ. ಅಥವಾ ಈಗ ತತ್ವ ಪ್ರಚಾರ ಆಗ್ತಾ ಇದೆ, ಜ್ಞಾನ ಪ್ರಚಾರ ಆಗ್ತಾ ಇದೆ, ಉಳಿತಾ ಇದೆ ಅಂದ್ರು ಆ ಅರಿವಿನ ಮೂಲಕವಾಗಿ, ಜ್ಞಾನದ ಮೂಲಕವಾಗಿನೂ ಬಂದಿರ್ಬೋದು. ಅದಲ್ಲಿ ಆದ್ರೆ ಈಗ ನಾವು ಬರ್ತೇವೋ ಇಲ್ಲವೋ, ನಾವು ಬರ್ಬೇಕೋ ಬೇಡವೋ, ನೀವೆಲ್ಲ ಸಂಕಲ್ಪ ಮಾಡಿ. ಈಗ ನಾನು ನನ್ನಿಂದಲೇ ತಗೊಳ್ತೇವೆ, ನನಗೆ ಬೇರೆ ಬೇಡ. ನಾವೆಲ್ಲ ಶರಣರ ವಚನಗಳನ್ನ ಆದರ್ಶ ಇಟ್ಕೊಳ್ತೇವೆ. ಮಹಾತ್ಮರ ಕಥೆಗಳನ್ನೆಲ್ಲ ಉದಾಹರಣೆ ಇಷ್ಟು ವರ್ಷ ಪ್ರವಚನ ಪುರಾಣ ಕೀರ್ತ ಎಲ್ಲ ಕೇಳ್ಕೊಂಡು ಬಂದೇವೆ. ಈಗ ನಾವ್ ಯಾವ ಹಂತದಲ್ಲಿ ಇದ್ದೇವೆ? ಎಲ್ಲರೂ ಗುರುವಾಗುವ ಹಂತದಲ್ಲಿದ್ದೇವಾ? ಶಿಷ್ಯನೇ ಆಗಿದ್ದೇವೆ? ಕನಿಷ್ಠ ಶಿಷ್ಯನಾದ್ರೂ ಆಗಿದ್ದೇವೆ? ವಿಚಾರ ಮಾಡಬೇಕಲ್ಲ. ನಮಗೆ ನಾವು ಅರಿವೇ ಗುರು, ಆಚಾರವೇ ಶಿಷ್ಯ. ನಮ್ಮ ಆಚಾರ ಸರಿ ಇದ್ರೆ ಅದೇ ಶಿಷ್ಯ, ಒಳ್ಳೆ ವಿಚಾರ ಇದ್ರೆ ಅದೇ ಗುರು. ನಮಗೆ ಮಾರ್ಗದರ್ಶನ ಮಾಡುತ್ತೆ, ಒಳಗಿಂದ ಬರುತ್ತೆ. ಹೌದಾ? ಹಿಂಗ್ ಮಾಡು, ಹಿಂಗ್ ಮಾಡ್ಬೇಡ. ನೀವು ಕನಿಷ್ಠ ಇಲ್ಲಿ ಬರ್ಲಿಕ್ಕೂ ನೀವು ಅರಿವಿಗೆ ಕಾರಣ, ಇಲ್ಲ ಅಂದ್ರೆ ಕಾರಣ ಇಲ್ಲ. ಪೂಜ್ಯ ಉಳಿವಿ ಸ್ವಾಮೀಜಿಯವರಿಗೂ ಇಲ್ಲಿ ಬಂದು ಇದನ್ನ ಮಾಡ್ಲಿಕ್ಕೂ ಅವ್ರ ಅರಿವೇ ಕಾರಣ. ಅದು ಗುರುವಾಗಿ ಇಲ್ಲಿ ಬಂದಿದೆ. ಗುರು ಸಾಕಾರನೂ ಹೌದು, ನಿರಾಕಾರನೂ ಹೌದು. ನಿಮಗೆಲ್ಲ ಬಹಳ ಸ್ಪಷ್ಟ ಇದೆ. ಆದ್ರೆ ಎಂತ ಗುರುವನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ನಿಜಗುಣ ಶಿವಯೋಗಿಗಳು 7 ಗುಣಗಳು ಇರಬೇಕು ಗುರುವಿನಲ್ಲಿ ಅಂತ ಬಹಳ ಕಷ್ಟ ಅನ್ಕೋದು. ಸತ್ಕಲೆ ಇರಬೇಕು ಗುರುವಿನಲ್ಲಿ, ಸುಮುಖತ್ವ ಇರಬೇಕು, ನಿರಾಸೆ ಇರಬೇಕು, ಅಂದ್ರೆ ಸದಾಸೆ ಇರಬೇಕು ಗುರುವಿನಲ್ಲಿ. ನಿರಾಸೆ ಇರಬೇಕು ಅಂದ್ರೆ ಕೆಟ್ಟದನ್ನ ಬಿಟ್ಟು ಒಳ್ಳೆಯದನ್ನ ಇಟ್ಕೊಳ್ಳುವಂತ ಸದಾಸೆ ಇರಬೇಕು, ಸುಜ್ಞಾನ ಇರಬೇಕು, ಆಮೇಲೆ ಸಚ್ಚಾರಿತ್ರ್ಯ ಇರಬೇಕು, ಹಾಗೆ ಹಸನ್ಮುಖ ಇರಬೇಕು. ಯಾವಾಗಲೂ ನನ್ನತ್ತಾ ಇರಬೇಕು, ಗುರುವಿನ ಮುಖ ಪ್ರಸನ್ನವಾಗಿರಬೇಕು. ಎಷ್ಟು ಕಷ್ಟ ಇದನ್ನು ಹುಡುಕೋದು. ಬಹುಶಃ ನಮ್ಮಲ್ಲವ ಇದಾವ ಅಂತ ನಾವು ಸದಾ ಎಲ್ಲರನ್ನ ಹಸನ್ಮುಖದಿಂದ ನಗನಗ್ತ ಸ್ವಾಗತ ಮಾಡ್ತೀವಿ. ಮನೆಗೆ ಬಂದವ್ರನ್ನ, ಎದ್ದಿ ಬಂದವ್ರನ್ನ
ಇದೆಯಾ ಅಂದ್ರೆ ಗುರುವಿನ ಒಂದು ಕ್ವಾಲಿಟಿ ತಾನೆ, ಒಂದು ಗುಣ. ಸತ್ಕಲೆ ಆಯ್ತಾ, ಅಡಿಗೆ ಚೆನ್ನಾಗಿ ಮಾಡೋದು ಒಂದು ಕಲೆನೇ, ಅದು ಒಂದು ಗುರು ಅಂತಾನೆ ತಿಳ್ಕೊಂಡು. ಬಡಿಸೋದು ಒಂದು ಕಲೆ, ಭಾಷಣ ಮಾಡೋದು ಒಂದು ಕಲೆ, ಓದೋದು ಒಂದು ಕಲೆ, ಪಾಯಿಂಟ್ ಮಾಡ್ಕೊಳ್ಳೋದು ಒಂದು ಕಲೆ, ಪ್ರಶ್ನೆ ಕೇಳೋದು ಒಂದು ಕಲೆ, ಉತ್ತರ ಹೇಳೋದು ಒಂದು ಕಲೆ. ಸತ್ಕಲೆ ಗುರುವಿನಲ್ಲಿ ಇರಬೇಕು, ಸದ್ಗುಣಗಳಿರಬೇಕು. ಸದ್ಗುಣಗಳು ದುರ್ಗುಣಗಳು ನಿಮಗೆ ಗೊತ್ತಿದೆ. ಹೀಗೆ ಗುರುವಿನ ಗುಣಗಳನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಹೋದ್ರೆ ನಮ್ಮಲ್ಲಿ ಯಾವ್ಯಾವ ಕ್ವಾಲಿಟಿ ಇದಾವೆ, ಯಾವಿಲ್ಲ. ಅದಕ್ಕೆ ಇವತ್ತು ಹೋದ್ಮೇಲೆ ನಾವು ನಮ್ಮ ಡೈರಿಯನ್ನು ಬರ್ಕೊಳ್ಳೋಣ, ನನ್ನಲ್ಲಿ ಇಷ್ಟು ದುರ್ಗುಣಗಳಿದ್ದಾವೆ, ಇಷ್ಟು ಸದ್ಗುಣಗಳಿದ್ದಾವೆ. ಬಹುಶಃ ಸದ್ಗುಣಗಳು ಜಾಸ್ತಿ ಇರ್ಬೋದು, ದುರ್ಗುಣಗಳು ಕಡಿಮೆ ಇರ್ಬೋದು. ಹೌದಾ? ಯಾಕೆಂದ್ರೆ ಒಂದು ಸ್ವಲ್ಪ ಒಂದು ಹಂತ ಒಂದೇ ನನ್ನ ತಾಯಿಯವರು ಹೇಳಿದ್ರಲ್ಲ, ನಾವು ಆಗಲೇ ಒಂದು ಸ್ವಲ್ಪ ಮೆಟ್ಲನ್ನು ಹತ್ತಿದ್ದೇವೆ ಅಂತ. ಬಹುಶಃ ಸಂಸಾರ, ಈ ಪಿಂಡಸ್ಥಲ, ಪಿಂಡ ಜ್ಞಾನಸ್ಥಲ, ಸಂಸಾರ ಹೇಸ್ಥಲ ಹೀಗೆ ಹೋಗ್ತಾ ಹೋದಾಗ ಎಲ್ಲರೂ ಇಲ್ಲಿ ಬಂದಿರೋರೆಲ್ಲ ಸಂಸಾರ ಹೇಸ್ಥಲದಲ್ಲಿ ಇದ್ದಾರೆ. ಅಂದ್ರೆ ಇದು ಬೇಡಪ್ಪ, ಇಲ್ಲಿ ಮುಗಿಸೋಣ, ಸ್ವಲ್ಪ ಮುಂದೆ ಹೋಗೋಣ, ಗುರು ಕಾರಣೆ ಬೇಕು, ಗುರುವಿನ ಜ್ಞಾನ ಬೇಕು ಅನ್ನೋ ಒಂದು ಹಂತದಲ್ಲಿ ಎಲ್ಲರೂ ಇದ್ದಾರೆ. ಅಂದ್ರೆ ಮೆಟ್ಲನ್ನ ಹತ್ತುತ್ತಾ ಇದ್ದಾರೆ. ಗುರಿ ಮುಟ್ಟಬೇಕಾದ್ರೆ ಪರಿಪರಿಯಾಗಿ ನಾವು ಹಿಂಜುತ್ತಾ ನಾವು ಹೋಗ್ಬೇಕು ಅಂತ ಹೇಳಿ. ಅದಕ್ಕಾಗಿಯೇ ಒಂದು ಸಂಸ್ಕೃತದ ಶ್ಲೋಕ ಬರ್ತಾರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ಅಲ್ಲಿನೂ ಅದನ್ನೇ ಹೇಳ್ತಾನೆ. ಅಂದ್ರೆ ಗುರು ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ, ಮತ್ತೇನು ಅಲ್ಲ. ಈ ಶರೀರದಲ್ಲಿ ಎಲ್ಲರೂ ಇದೆ ಅಂತ. ಈ ಶರೀರನೇ ಒಂದು ವಿಶೇಷ ಅಂದಮೇಲೆ ನಾವ್ಯಾಕೆ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೋಬಾರ್ದು. ನಮ್ಮ ಮಾತು, ಕೃತಿ, ನಮ್ಮ ಆಲೋಚನೆ. ಇವತ್ತು ನೀವೆಲ್ಲ ದಾಸೋಹ ಮಾಡಿದ್ರಿ, ಎಷ್ಟು ಪ್ರೀತಿಯಿಂದ ಭಕ್ತಿಯಿಂದ ನೀವೇ ದಾಸೋಹ ಮಾಡಿದ್ರಿ. ಅದು ಗುರು ಕಾರುಣ್ಯದ ಒಂದು ಪ್ರತಿಫಲ. ನಿಮ್ಮಲ್ಲಿ ಕೊಡಬೇಕು ಅಂತ ಬರೋದು ಗುರುವಿನ ಒಂದು ಕರುಣೆಯೇ. ಹೌದಾ? ಎಷ್ಟೋ ಗುಣಗಳು, ಗುರುವಿನ ಗುಣಗಳು ನಮ್ಮಲ್ಲಿದ್ದಾಗ ಸ್ವಲ್ಪ ಮಿಸ್ಟೇಕ್ ಇದ್ದದನ್ನ ನಾವು ಸರಿ ಮಾಡ್ಕೊಂತ ಹೋದಾಗ ಗುರು ಸ್ಥಾನಕ್ಕೆ ನಾವು ಏರ್ಲಿಕ್ಕೆ ಸಾಧ್ಯ ಆಗ್ತದೆ. ಹೌದಾ? ಆದ್ರಿಂದ ನಾನು ಯಾರು ಏನ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ನಾನು ಮಾತ್ರ ಪ್ರತಿನಿತ್ಯ ಅದ್ರ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಿರ್ತೇನೆ. ನಾವು ಬದಲಾವಣೆ ಆಗಬೇಕು, ನಮ್ಮ ಮಾತನ್ನ ಸರಿ ಇಟ್ಕೋಬೇಕು, ನಮ್ಮ ಕೃತಿಯನ್ನು ಸರಿ ಇಟ್ಕೋಬೇಕು, ನಮ್ಮ ದೃಷ್ಟಿ ಚೆನ್ನಾಗಿ ಇಟ್ಕೋಬೇಕು. ಬಸವಣ್ಣನವರು ಎಲ್ಲ ಪರುಷ ವ್ಯಕ್ತಿಗಳಾಗಿದ್ರು. ಮೊನ್ನೆ ಒಬ್ರು ಪ್ರಶ್ನೆ ಕೇಳಿದ್ರು, ಅಂದ್ರೆ ಬಸವಣ್ಣ ಪರುಷ ವ್ಯಕ್ತಿಗಳಾಗಿದ್ರು, ಅವ್ರನ್ನ ನೋಡಿದ ತಕ್ಷಣ ಎಲ್ಲರೂ ಬದಲಾವಣೆ ಆಗ್ತಿದ್ರು, ಒಂದು ಕೊಂಡಿ ಮಂಚನೆ ಯಾಕೆ ಬದಲಾವಣೆ ಆಗಲಿಲ್ಲ ಅಂತ ಕೇಳಿದ್ರು. ಇದು ಬರೋ ಸಹಜ ಮಾತು. ಆದ್ರೆ ಅಲ್ಲಿ ಗುರು ಪರುಷ ಆಗಿದ್ರು, ಶಿಷ್ಯ ಬದಲಾವಣೆ ಆಗ್ಬೇಕನ್ನ ಆ ಕೊಂಡಿ ಮಂಚಣ್ಣ ಇನ್ನು ಅಜ್ಞಾನದಲ್ಲಿ ಬಿದ್ದಿದ್ನಲ್ಲ, ಪಂಥದಲ್ಲಿ ಬಿದ್ದಿದ್ನಲ್ಲ, ಆ ಪಂಥದಿಂದ ಹೊರ ಬರ್ಬೇಕಂತ ಪ್ರಯತ್ನ ಮಾಡಲಿಲ್ಲಲ್ಲ, ಅದಕ್ಕೆ ಪರುಷ ಆಗಿ ಕಾಣಲಿಲ್ಲ. ಗುರು ಪರುಷ ಕಾಣಲಿಲ್ಲ. ಈಗ ಹೇಗೆ ಭೂಮಿ ಹಸನಾದಾಗ, ಮಳೆ ಬಂದಾಗ, ಭೂಮಿ ಹದ ಆದಾಗ ಬೀಜ ಬಿದ್ದಿದ್ರೆ ಮೊಳಕೆ ಬರುತ್ತೆ. ಇದು ಹಸನಾಗಬೇಕು, ಶಿಷ್ಯನ ಹೃದಯ ಹಸನಾಗಬೇಕು, ಗುರುವಿನ ಕರುಣೆ ಬರಬೇಕು. ಎರಡು ಬಂದಾಗ ಮಾತ್ರ ನಮಗಲ್ಲಿ ಜ್ಞಾನೋದಯ ಆಗ್ತದೆ. ಇದು ನನಗೆ ಯಾವಾಗ ಈ ಪಾದೋದಕವನ್ನ ನಾವೆಲ್ಲರೂ ತಗೊಳ್ತೇವೆ ಅಂದ್ರೆ, ಪಾದೋದಕ ಸುಮ್ಮನೆ ತೀರ್ಥ ಅಂತ ಕೊಡೋದು ಬೇರೆ. ಗುರು ಲಿಂಗ ಪೂಜೆ ಮಾಡಿ, ಸತ್ಸಂಕಲ್ಪ ಮಾಡಿ, ಆ ಜಲವನ್ನ, ತೀರ್ಥ ಜಲ, ನೀರು ಏನ್ ಕರಿತೀವಿ ಅದು ಶುದ್ಧೋದಕ ಮಾಡ್ತಾರೆ. ಆವಾಗ ಗುರು ಅಲ್ಲಿ ಕರುಣೆ ಹರಿಸ್ಬೇಕು. ಪಾದೋದಕ ಹರಿದು ಬರಲಿ ಅಂತ ಸಂಕಲ್ಪ ಮಾಡ್ಕೊಂತಾನ ವ್ಯಕ್ತಿ, ಅಲ್ಲಿರೋ ವ್ಯಕ್ತಿ. ಆವಾಗ ಅವನ ಕರುಣೆ ಇಲ್ಲಿಂದ ಹರಿದು ಬರ್ತದೆ. ಅನುಭವ ಆಗಿದೆ, ಹಸ್ತದ ಮೂಲಕ ಹರಿದು ಬರ್ತದೆ ಕರುಣೆ. ಆ ಹರಿದು ಬಂದಾಗ ಬೆರಳಿನ ತುದಿ ಏನಿದಾವಲ್ಲ ಎಲ್ಲ ನಮ್ಮ ನಾಡಿಗಳ ಇದು ಇಲ್ಲಿಂದ ಎನರ್ಜಿ ಪಾಸ್ ಆಗುತ್ತೆ, ಗೊತ್ತಿಲ್ಲ, ಮುದ್ರೆ ಮಾಡೋದು. ಆವಾಗ ಅದನ್ನ ಭಸ್ಮ ಧಾರಣೆ ಮಾಡ್ಕೊಂಡಾಗ ಭಸ್ಮ ಹೀರ್ಪಡುತ್ತದೆ. ಅದನ್ನ ನಾವು ಜಲದಲ್ಲಿ ಇರ್ತೇವೆ, ಅದನ್ನ ಅವಾಗ ಶುದ್ಧೋದಕ ಮಾಡಿ ಅದನ್ನ ಪಾದೋದಕ ಅಂತ ಕೊಡ್ತೇವೆ. ಅಂದ್ರೆ ಈ ಕರುಣೆ, ಇಲ್ಲಿರುವಂತಹ ಕರುಣೆ ಇಲ್ಲಿಂದ ಹರಿದು ಕೊಡ್ತಾರೆ. ಅದೆಲ್ಲರಿಗೂ ಅನುಭವ ಆಗ್ತದೆ. ಇದು ನಮ್ಮ ನಾಶಕ್ತಿ ಇದ್ದಾಗ ಗುರುವಿನ ತಗೊಳ್ತೇವೆ. ಆದ್ರೆ ನಾವೇ ಶಿವಯೋಗ ಮಾಡ್ತಾ ಹೋದಾಗ ನಮ್ಮಲ್ಲಿರುವಂತಹ ಏನಿದೆ ಒಳಗಿರುವಂತಹ ರಸ, ಆವಾಗ ಅದು ಹೊರಗೆ ಬರ್ತದಲ್ಲ, ಅದು ನಿಜವಾದ ಪಾದೋದಕ. ಅದಕ್ಕೆ ಪರಮಾತ್ಮನ ಪಾದೋದಕ ನಮ್ಮಲ್ಲೇ ಇದೆ. ಪ್ರಸಾದವೂ ಇದೆ, ಪಾದೋದಕವೂ ಇಲ್ಲೇ ಇದೆ. ಮೆಲೋಟೋನಿನ್ ಸವಿಕೆ ಆದಾಗ ಅದೇ ಪಾದೋದಕವಾಗಿ ನಮಗೆ ಬರ್ತದೆ. ಆವಾಗ ಇಡೀ
ಸಂತೋಷ ಆಗ್ತದೆ. ನಿಜಕ್ಕೂ ಶರಣದ ಒಂದು ವಚನ ಏನಿದೆ ಅಂದ್ರೆ ವ್ಯಕ್ತಿಯ ಬದಲಾವಣೆ, ಮನಸ್ಸಿನ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಮೂರರ ಬದಲಾವಣೆ. ಆ ಬದಲಾವಣೆಯಿಂದ ಪ್ರಕೃತಿ ಜೊತೆಗೆ ನಾವು ಹೇಗೆ ಒಡವೆದು ಒಂದಾಗ್ತೇವೆ ಅನ್ನೋದು ಎಷ್ಟು ಸ್ಪಷ್ಟವಾಗಿ ಕೊಡ್ತದೆ. ಏಕೆಂದ್ರೆ ಹೊರಗಿರೋದು ಒಳಗಿದೆ, ಒಳಗಿರೋದು ಹೊರಗಿದೆ. ಸ್ಥೂಲ ಸೂಕ್ಷ್ಮ ಕಾರಣ ಮೂರು ಶುದ್ಧ ಆಗಬೇಕು, ಶುದ್ಧ ಆಗಬೇಕು, ಶುದ್ಧ ಆಗಬೇಕು. ಇದಕ್ಕೆ ಗುರುವಿನಿಂದ ದೀಕ್ಷೆ ನಮಗೆ ಬೇಕೇ ಬೇಕು. ಏಕೆ ನಾವಿನ್ನು ಅಜ್ಞಾನದಲ್ಲಿದ್ದಾಗ ಅವ್ರ ಕರುಣೆ ನಮಗೆ ಬಂದಾಗ ದೀಕ್ಷಾ ಮೂಲಕ ಆವಾಗ ಇದು ಶುದ್ಧ ಆಗ್ತದೆ. ಈ ಸ್ಥೂಲ ಸೂಕ್ಷ್ಮ ಕಾರಣ ಶುದ್ಧಿ ಆಗಲಿಕ್ಕೆ ದೀಕ್ಷೆ ಬೇಕು ಅಂತ ಒಬ್ಬ ಒಳ್ಳೆ ಗುರು ನಮಗೆ ಪ್ರಾರಂಭದಲ್ಲಿ ಬೇಕು. ನಾವೇ ಗುರುವಾಗುವ ಹಂತಕ್ಕೆ ಬಂದಾಗ ಅದು ಬೇಕಿಲ್ಲ, ಪ್ರಾರಂಭದಲ್ಲಿ ಬೇಕೇ ಬೇಕು ಅನ್ನುವಂತಹ ಮಾತನ್ನ ನಾನು ಭಾವನೆಯನ್ನು ಹಂಚಿಕೊಳ್ತಾ, ಮೊದಲು ಬದಲಾವಣೆ ನಮ್ಮಿಂದಲೇ ಆಗಲಿ, ಹೊರಗಡೆಯಿಂದ ಬೇಡ, ನಮ್ಮಿಂದ ಆಗಲಿ. ಆವಾಗ ನಿಜಕ್ಕೂ ನಾವು ಈ ಒಂದು ಸಂದರ್ಭದಲ್ಲಿ, ಈ ಶತಮಾನದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅನ್ನುವಂಥ ಭಾವನೆಯನ್ನು ಹಂಚಿಕೊಳ್ತಾ ಸರ್ವರಿಗೂ ಶರಣು ಶರಣ. ಹಾಗೆ ನಮ್ಮ ಬಂದಾಗ ಪೂಜ್ಯರು ಹೇಳಿದ್ರು, ಈಗ ನೀವೆಲ್ಲ ಎಲ್ಲೆಲ್ಲ ಮಾಡ್ತಾ ಇದ್ದೀರಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ 3 ಕಾರ್ಯಕ್ರಮಗಳಾದವು. ಉಡುತಡಿಯಲ್ಲಿ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ವಿ, ನಾವು ಶಿಬಿರ ಮಾಡೋಣ ಅಂತ ಹೇಳಿ. ಈಗ ಸ್ವಲ್ಪ ಮಳೆಗಾಲ ಜಾಸ್ತಿ ನಮ್ಮ ಮಲೆನಾಡಲ್ಲಿ, ಇದು ಮುಗಿಲಿ. ನೆಕ್ಸ್ಟ್ ಬರುವ ಸ್ವಲ್ಪ ಮಳೆಗಾಲ ಕಡಿಮೆ ಆಗುತ್ತೆ ಅಕ್ಟೋಬರ್. ಈಗ ನಮ್ದು ಗುರುವಿನ ವಿಷಯ, ದೀಕ್ಷಾ ವಿಷಯ ಇದೆ. ಇದು ನೆಕ್ಸ್ಟ್ ಗೋಷ್ಠಿಯಲ್ಲಿ ಮುಂದಿನ ಸೆಷನ್ಸ್ ಅಥವಾ ಉಡುತಡಿ ಆಗ್ಬೋದು, ಅಥವಾ ಬಸವನಂದಳ್ಳಿ ಆಗ್ಬೋದು, ಅಥವಾ ಶಿವಪುರ ಆಗ್ಬೋದು, ಅಥವಾ ಬನವಾಸಿ ಆಗ್ಬೋದು, ಟೋಟಲಿ, ಅಥವಾ ಲಾಸ್ಟಿಗೆ ಎಲ್ಲಿಲ್ಲ ಅಂದ್ರೆ ಇಲ್ಲೇ ಆಗ್ಬೋದು, ಅಥವಾ ಈ ತಿಂಗಳ ಮುಂದಿನ ತಿಂಗಳಾಗ್ಬೋದು, ಅಥವಾ ಮುಂದಿನ ವರ್ಷ ಆಗ್ಬೋದು. ಒಟ್ಟು ಎಲ್ಲ ಅಭಿಪ್ರಾಯ ಬಂದ್ರೆ ಎಷ್ಟು ಆ ಗೋಷ್ಠಿಯ ವಿಷಯಗಳು ಯಾವ ಇರ್ತಾರೆ ಅದರಲ್ಲಿ ಈ ವಿಷಯ ಇಟ್ಕೊಂತೀನಿ. ದಯಮಾಡಿ ದೀರ್ಘವಾಗಿ ಚಿಂತನೆ ಮಾಡೋಣ. ಒಂದೇ ಪಾಯಿಂಟ್, ನಮಃ ಶಿವಾಯ ಲಿಂಗವು ಓಂ ನಮಃ ಶಿವಾಯ ಬಸವಣ್ಣನು, ಬಸವಂ ಪ್ರಣವಾಕಾರಂ, ವಸುದೆ ಹುಟ್ಟದ ಮುನ್ನ ಬಸವಣ್ಣ ಹುಟ್ಟಿದನು. ಈ ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ಸರಿ ಇದೆಯಲ್ಲ. ನಮಃ ಶಿವಾಯ ಲಿಂಗವು ಓಂ ನಮಃ ಶಿವಾಯ ಬಸವಂ ಪ್ರಣವಾಕಾರಂ, ವಸುದೆ ಹುಟ್ಟದ ಮುನ್ನ. ಈ ವಿಷಯದ ಬಗ್ಗೆ ಪೂರ್ತಿ ಒಂದು ಸಬ್ಜೆಕ್ಟ್. ಎರಡನೇ ಸಬ್ಜೆಕ್ಟ್, ಕಲ್ಲು ಕಟ್ಟಿಗೆ ಲೋಹದ ಪ್ರತಿಮೆಗಳು ದೇವರಲ್ಲವೆಂದರೆ. ಪಾಯಿಂಟ್ಸ್ ನೋಡಿ, ಕಲ್ಲು ಕಟ್ಟಿಗೆ ಲೋಹದ ಪ್ರತಿಮೆಗಳು ದೇವರಲ್ಲೇ. ವಚನದಲ್ಲಿ ಯಾವ ವಚನದಲ್ಲಿ? ದೇವರಲ್ಲವೆಂದರೆ ಇಷ್ಟಲಿಂಗವು ಸ್ಥೂಲವಾದ ಕುರುಹು, ಇದು ದೇವರಾಗಲಿಕ್ಕೆ ಹೇಗೆ ಸಾಧ್ಯ? ಸರಿ ಇದೆಯಲ್ಲ ಪ್ರಶ್ನೆ? ಸರಿಯಾಗಿ ಅಂದ್ರೆ ಚಿಂತನೆ ಕೊಡಬೇಕು ನಮ್ಗೆ. ಹೆಂಗೆ ಇದು ದೇವರಾಗುತ್ತೆ, ಅವ್ರು ದೇವರಲ್ಲ ಅಂತ ಅವ್ರನ್ನ ಹೇಳೋದಲ್ಲ. ಮತ್ತೆ ಇದನ್ನು ಇದೇ ಪ್ರವಸ್ತು ಹೆಂಗಾಗುತ್ತೆ, ಇದೊಂದು ವಿಷಯ. ನೆಕ್ಸ್ಟ್, ಶರಣರು ಪವಾಡಗಳನ್ನು ಮಾಡಿದ್ದಾರೆಯೇ? ಉದಾಹರಣೆಗೆ ಪವಾಡಗಳ ಬಗ್ಗೆ ಒಂದು ಗೋಷ್ಠಿ. ಆನಂತರ ಸೂರ್ಯ ಸಿಂಹಾಸನ ಕುರಿತು ಒಂದು ಆ ಗೋಷ್ಠಿ. ಐದನೇ ಗೋಷ್ಠಿ ಕಲ್ಯಾಣ ಕ್ರಾಂತಿ ಶರಣರ ಸಾಹಿತ್ಯದಲ್ಲಿ ಕುರಿತು ಚಿಂತನೆ. ನಾವು ಏನೇನು ಹೇಳೋದಲ್ಲ, ಶರಣ ಸಾಹಿತ್ಯದಲ್ಲಿ, ಬೇರೆ ಬೇರೆ ಸಾಹಿತ್ಯದಲ್ಲಿ, ಶರಣ ಸಾಹಿತ್ಯದಲ್ಲಿ ಏನಿದೆ ಅದ್ರ ಬಗ್ಗೆ ಡಿಸ್ಕಷನ್. ಆನಂತರ ನೆಕ್ಸ್ಟ್ ಈ ಪ್ರಶ್ನೆ ಬಂತು, ಪಾದೋದಕ ಕುರಿತು ಮತ್ತು ಜಂಗಮ ಪಾದೋದಕ ಇಷ್ಟಲಿಂಗಕ್ಕೆ ಸಮರ್ಪಿಸಬೇಕೋ ಬೇಡವೋ, ಇದ್ರ ಬಗ್ಗೆ ಸುದೀರ್ಘವಾದಂತ ಚಿಂತನೆ ಇಟ್ಕೊಂಡಿದೆ. ಆನಂತರ ಜನನ ಮರಣ ರಹಿತ ಶರಣರ ನೆಲೆ ಯಾವುದು? ಎನಗೆ ಜನನವಾಯಿತೆಂಬುದು ಮರಣವಾಯಿತು. ಮತ್ತೆ ಅವ್ರಿಗೆ ನೆಕ್ಸ್ಟ್ ಇಲ್ಲಿ ಹೋದ್ರು ಅವರು ಅಸಂಖ್ಯಾತ ಪ್ರಮಥ ಗಣಗಳ ಇಡೀ ತಂದು ಎಲ್ಲಿ ತಿಳ್ಕೊಂಡ್ರು ಅವ್ರನ್ನ, ಅದಕ್ಕೆ ಹೇಳ್ತಾರೆ ಅದ್ರ ಬಗ್ಗೆ ಚಿಂತನೆ. ಜನನ ಮರಣ ರಹಿತ ಶರಣರ ನೆಲೆ ಯಾವುದು ಮತ್ತೆ ಬರುತ್ತೇವೆ ಎಂದು ಹೇಳಿರುವರು, ಇದರ ಬಗ್ಗೆ ಅಭಿಪ್ರಾಯಗಳು, ಚಿಂತನೆ. ಈ ಸರಿ ಇದೆ ಈ ಪಾಯಿಂಟ್ಸ್. ಆನಂತರ ಮತ್ತೆ ಲಿಂಗಾಂಗ ಸಾಮರಸ್ಯದ ಬಗ್ಗೆ ಅನುಭವ, ಮತ್ತೆ ಜ್ಞಾನ ಮತ್ತು ಕ್ರಿಯೆಗಳ ಬಗ್ಗೆ ಮಹತ್ವ, ಆನಂತರ ವಚನ ಮುಕ್ತುಗಳಲ್ಲಿ ಏನಿದೆ. ಈ ಸಬ್ಜೆಕ್ಟ್ ಅನ್ನ ನೆಕ್ಸ್ಟ್ ವಿಷಯದಲ್ಲ ಇಟ್ಕೊಂಡು ಅದಕ್ಕೆ ದಯಮಾಡಿ ಪಾದೋದಕದ ಬಗ್ಗೆ ಈಗ ಮಾತಾಡೋದು ಬೇಡ. ಆ ಸೆಷನ್ಸ್ ನಲ್ಲಿ ಸುದೀರ್ಘವಾಗಿ ಚಿಂತನೆ ಮಾಡೋಣ. ಈಗಿನ ವಿಷಯ ಏನಪ್ಪ? ಗುರು ಮತ್ತೆ ದೀಕ್ಷೆ ಮತ್ತೆ ಈ ವಿಷಯದ ಬಗ್ಗೆ ಮಾತ್ರ ಪ್ರಸ್ತಾವನೆ ಮಾಡೋಣ. ಇದು ಅಂತಿಮ ಅಲ್ಟಿಮೇಟ್. ನಾವು ಒಂದು ನಿರ್ಣಯಕ್ಕೆ ಆಲ್ರೆಡಿ ಬರ್ತಾ ಇದೀವಿ. ಈಗ ಒಂದು ಚಾ ವ್ಯವಸ್ಥೆ ಮಾಡಿದ್ರೆ ಚಾ ಕುಡಿದಾದ್ಮೇಲೆ